ತಲೆಬಾಗಿಸಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನಿಂದ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾನು ಧ್ಯಾನ ಮಾಡುತ್ತಿರುವ ವಾಕ್ಯಗಳನ್ನು ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನನ್ನನ್ನು ಸ್ವಾಗತಿಸ್ತೇನೆ. ನೀನು ನಮ್ಮ ಮಧ್ಯವಿದ್ದುಕೊಂಡು ಪವಿತ್ರಾತ್ಮನೆ ಈ ವಾಕ್ಯ ಕೇಳುವ ಮಕ್ಕಳ ಸಂಗಡ ಮಾತನಾಡು. ಪವಿತ್ರಾತ್ಮನೆ ಈ ವಾಕ್ಯ ಕೇಳುವ ಆತ್ಮಕ್ಕೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು, ಪಶ್ಚಾತ್ತಾಪವನ್ನು ಉಂಟು ಮಾಡಬೇಕು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ. ನಿನ್ನೆ ನಾವು ನೋಡಿದ್ದೇವೆ, ಪ್ರಾರ್ಥನೆಯ ಉತ್ತರವನ್ನು ಹೊಂದಿಕೊಳ್ಳಬೇಕಾದರೆ 8 ಸಂಗತಿಗಳನ್ನು ನಮ್ಮ ನೆನಪಿನಲ್ಲಿಟ್ಟುಕೊಳ್ಳಬೇಕೆಂಬ ಈ ಟಾಪಿಕ್ ನಾನು ಪ್ರಾರಂಭ ಮಾಡಿದ್ದೇನೆ. ನಿನ್ನೆ ದಿನ 2ನೇ ಪಾಯಿಂಟ್ಗೆ ನಿಲ್ಲಿಸ್ತೇನೆ. ಇವತ್ತು 3ನೇ ಪಾಯಿಂಟ್ ಕಂಟಿನ್ಯೂಸ್ ಮಾಡ್ತೇನೆ. ಪುನಃ ರಿಪೀಟ್ ಮಾಡಬೇಕಾದ ಪಾಯಿಂಟ್ ಫಸ್ಟ್ ಕೇಳಿದ್ರೆ, ಫಸ್ಟ್ ಪಾಯಿಂಟ್ ಆಗಿದೆ, ದೇವರಿಗೆ ಸಂಪೂರ್ಣ ಮನಸ್ಸಿಂದ ಅಧೀನವಾಗಬೇಕು ಪ್ರಾರ್ಥನೆಯ ಉತ್ತರವನ್ನು ಹೊಂದಿಕೊಳ್ಳಬೇಕಾದರೆ. ಮತ್ತು ನಿನ್ನೆ 2ನೇ ಪಾಯಿಂಟ್ ನೋಡಿದ್ರೆ, ನಂಬಿಕೆಯಿಂದ ಪ್ರಾರ್ಥಿಸಬೇಕು. ಇವತ್ತು 3ನೇ ಪಾಯಿಂಟ್ ನೋಡ್ತೇವೆ, ಯೇಸು ಕ್ರಿಸ್ತನ ಹೆಸರಿನಲ್ಲಿಯೇ ಪ್ರಾರ್ಥಿಸಬೇಕು. ನಾವು ನೋಡ್ತೇವೆ ಯೋಹನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 23 ಮತ್ತು 24ನೇ ವಾಕ್ಯ. ಜಾನ್ ಗಾಸ್ಪಲ್ ಚಾಪ್ಟರ್ 16 verse 23 and 24 verse. ಯೋಹನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 23 ಮತ್ತು 24ನೇ ವಾಕ್ಯ. ಆ ದಿನದಲ್ಲಿ ನೀವು ನನಗೆ ಯಾವ ಪ್ರಶ್ನೆಯನ್ನು ಮಾಡುವುದಿಲ್ಲ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ತಂದೆಯನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ಆತನು ನನ್ನ ಹೆಸರಿನ ಮೇಲೆ ನಿಮಗೆ ಕೊಡುವನು. ನೀವು ಇದುವರೆಗೆ ನನ್ನ ಹೆಸರಿನ ಮೇಲೆ ಯಾವುದೊಂದನ್ನು ಬೇಡಿಕೊಂಡಿಲ್ಲ. ಬೇಡಿಕೊಳ್ಳಿರಿ, ನಿಮಗೆ ಸಿಕ್ಕುವುದು, ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು. ಇಲ್ಲಿ ಯೇಸು ಕ್ರಿಸ್ತನೇ ನೀವು ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆ ಹೇಗೆ ಮಾಡಿದರೆ, ತಂದೆ ಪರಲೋಕದಲ್ಲಿ ದೇವರು ಯೇಸು ನಂಬಿಕೆ ಇಟ್ಟವರಿಗೆ ದೇವರು ತಂದೆ ಆಗಿದ್ದಾನೆ. ಆ ಪರಲೋಕ ತಂದೆ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಪ್ರಾರಂಭ ಮಾಡಿ, ನಿಮ್ಮ ಪ್ರಾರ್ಥನೆ ಯೇಸು ಹೆಸರಿನಲ್ಲಿಯೇ ಪ್ರಾರ್ಥನೆ ಮಾಡಬೇಕು. ಇಲ್ಲ ಬೇರೆ ಯಾವ ಸಂತರ ಹೆಸರಿನಲ್ಲಿ ಆಗಲಿ, ಬೇರೆ ಯಾರ ಹೆಸರನ್ನ ನಿಮ್ಮ ಪ್ರಾರ್ಥನೆ ಪ್ರಾರಂಭ ಮಾಡುವ ಪರಲೋಕ ತಂದೆ ದೇವರೇ, ಪರಲೋಕ ತಂದೆಯನ್ನು ಪ್ರಾರ್ಥನೆ ಪ್ರಾರಂಭ ಮಾಡಿದ ಪ್ರಾರ್ಥನೆ ಎಂಡು ಮಾಡುವಾಗ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೇ ಪ್ರಾರ್ಥನೆ ಮಾಡಿದ್ರೆ ಮಾತ್ರ ಆ ಪ್ರಾರ್ಥನೆ ದೇವರು ಕೇಳುತ್ತಾನೆ. ಅನೇಕರು ಪ್ರಾರ್ಥನೆ ಮಾಡುತ್ತಾರೆ, ಎಂಟಿಗೆ ಯೇಸು ಕ್ರಿಸ್ತನ ಹೆಸರು ಹೇಳುವುದಿಲ್ಲ, ಆ ಪ್ರಾರ್ಥನೆ ಪರಲೋಕ ಹೋಗುವುದಿಲ್ಲ. ಪ್ರಾರ್ಥನೆ ಎಂಡ್ ಮಾಡುವಾಗ ಅದು ಸ್ಟಾರ್ಟ್ ಮಾಡೋದು ಸಹ ತಂದೆ ಯೇಸು ನಾಮದಲ್ಲಿ ಸ್ಟಾರ್ಟ್ ಮಾಡಿದ ಎಂಡಿಂಗ್ ಬರುವಾಗ ಈ ಪ್ರಾರ್ಥನೆಯನ್ನು ಯೇಸು ಬೇಡಿಕೊಳ್ತೇನೆ ಹಾಗೆ ಎಂಡ್ ಮಾಡಿದ್ರೆ ಮಾತ್ರ ಆ ಪ್ರಾರ್ಥನೆ ಪರಿಪೂರ್ಣವಾಗಿ ಪರಲೋಕ ಮುಗಿತಾರೆ. ಅದು ಎಂಡ್ ಮಾಡದೆ ಕೆಲವು ಬೇರೆ ಹೆಸರಿನಲ್ಲಿ ಪ್ರಾರ್ಥನೆ ಉತ್ತರ ಬರುವುದಿಲ್ಲ. ಇನ್ನು ಅದಕ್ಕೊಂದು ಎಕ್ಸಾಂಪಲ್ ನೋಡೋಣ. ಇನ್ನೊಂದು ಎಕ್ಸಾಂಪಲ್, 1ನೇ ಯೋಹನ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ. ಫಸ್ಟ್ ಲೆಟರ್ ಆಫ್ ಜಾನ್ ಚಾಪ್ಟರ್ 2 verse 1. ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಇನ್ನೊಂದಾಗಿದ್ರೆ, ಹೌದು, ನೀವು ಕೆಲಸ ಪ್ರಾರ್ಥನೆ ಮಾಡುವಾಗ ಕೆಲವು ಸರಿ ನಿಮಗೆ ಪಾಪದ ಬಗ್ಗೆ ನೆನಪು ಬರ್ತದೆ. ಕೆಲವರು ಮಾಡ್ತಾರೆ, ಆ ಪಾಪದ ಬಗ್ಗೆ ನೆನಪು ಬರುವಾಗ ಪ್ರಾರ್ಥನೆ ನಿಲ್ಲಿಸಿಬಿಟ್ಟು ನಾವು ಪ್ರಾರ್ಥನೆ ಮಾಡಿ ಧೈರ್ಯ ತಗೊಳ್ಳಿಲ್ಲ. ಹೌದು, ತಾನು ಪಾಪಿ, ದೇವರ ಪ್ರಾರ್ಥನೆ ಇಲ್ಲ. ಬೇರೆ ಆ ಪಾಪದ ನೆನಪು ಬರುವಾಗ ಒಪ್ಪಿಕೊಳ್ಳಬೇಕು. ಹೌದು ಯೇಸುವೆ, ನನ್ನ ದೇವರನ್ನು ಪಾಪವನ್ನು ಮಾಡಿದ್ದೇನೆ, ಆಗೋದು ಸರಿಯಾಗಿ ಪಾಪದ ಹೆಸರು, ಪ್ರತಿಯೊಂದು ಪಾಪಕ್ಕೆ ಹೆಸರು ಉಂಟಲ್ಲ, ಹೆಸರಲ್ಲಿ ದೇವರ ಹತ್ರ ಮುಚ್ಚು ಮನೆ ಪಾಪ ಒಪ್ಪಿಕೊಳ್ಳಬೇಕು, ಆ ರೀತಿ ಮಾಡಬೇಕು. ಹಾಗೆ ಯೇಸು ಕ್ರಿಸ್ತನ ರಕ್ತವು ಆ ಪಾಪವನ್ನು ತೊಳೆದು ಶುದ್ಧೀಕರಿಸಿ ನಿಮಗೆ ಧೈರ್ಯ ಕೊಡ್ತಾನೆ. ನೀವು ಇನ್ನೂ ನಿರಂತರವಾಗಿ ಪ್ರಾರ್ಥನೆ ಮಾಡಬೇಕು, ಅಲ್ಲಿ ಪ್ರಾರ್ಥನೆ ನಿಲ್ಲಿಸಬಾರದು. ಅನೇಕರು ಮಾಡ್ತಾರೆ, ಪ್ರಾರ್ಥನೆ ಮಾಡುತ್ತಾರೆ, ಪಾಪ ಬಗ್ಗೆ ಅವರಿಗೆ ಒಂದು ಮನಸ್ಸು ಪಾಪ ಉಂಟು, ಅವರ ಪಾಪವನ್ನು ಒಪ್ಪಿಕೊಳ್ಳುತ್ತಿಲ್ಲ, ಅದಕ್ಕೆ ಮಾತ್ರ ಪ್ರಾರ್ಥನೆ ಮಾಡಿ ಬಿಟ್ಬಿಟ್ಟು ಮುಂದೆ ಹೋಗುತ್ತಿಲ್ಲ. ಹಾಗೆ ಮಾಡಬಾರ್ದು. ಹೌದು, ನಾವು ನೀವು ಪ್ರಾರ್ಥನೆ ಮನಸ್ಸು ಪಾಪ ಮಾಡಿದ ಮೇಲೆ ಮನಸ್ಸು ತಿರುಗಿಕೊಡುವಾಗ ಒಪ್ಪಿಕೊಳ್ಳಬೇಕು. ಯಾರು ಮುಂದೆ ಒಪ್ಪಿಕೊಳ್ಳಬೇಕು? ನಾವು ಮನುಷ್ಯರ ಮುಂದೆ ಅಲ್ಲ, ದೇವರ ಮುಂದೆ. ದೇವರು ನಮ್ಮ ಹೃದಯದಲ್ಲಿ ಬೆಳಕಾಗಿದ್ದಾನೆ. ದೇವರ ಮುಂದೆ ಬಚೆಟ್ ಆಗ್ತದ ಇಲ್ಲ, ದೇವರ ಮುಂದೆ ಮನ ಕಾಲ ಹೋಗಿದ್ದೇವ, ನಾನು ಪಾಪ ಮಾಡಿದ್ದೇನೆ, ಮನಸ್ಸಿಲ್ಲ, ಆ ಹೆಸರಲ್ಲಿ ಒಪ್ಪಿಕೊಂಡು ಇನ್ನು ಮುಂದೆ ನಾನು ಪಾಪವನ್ನು ಬಿಟ್ಟು ಬಿಡ್ತೇನೆ, ನಿನ್ನ ಮನೆ ಆಗ್ತದೆ ಅಂತ ಸ್ವಲ್ಪ ಶುದ್ಧೀಕರಿಸು ಎಂದು ಪ್ರಾರ್ಥನೆ ಮಾಡಿ. ಮತ್ತು ಇನ್ನು ಪುನಃ ಪಾಪ ಮಾಡಿ ಬಿಡಬೇಡ, ಅದೇ ಪುನಃ ಪಾಪ ಮಾಡಿ ನನಗೆ ಬಿಡಬೇಡ.
ನನಗೆ ಪಾಪದ ಜೀವನದಿಂದ ಕೃಪೆ ಕೊಡು, ಶಕ್ತಿ ಕೊಡು ಇದು ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆ ಏನ್ ಮಾಡ್ತಾರೆ, ದೇವರು ಕೇಳುತ್ತಾನೆ. ಮತ್ತು ಆ ಪಾಪ ಶಿಕ್ಷೆ ಬರದಾಗಿ ಸಹ ದೇವರು ತಡೆಯುತ್ತಾನೆ. ಇಲ್ಲಿ ಯೇಸು ಕ್ರಿಸ್ತನು ಮಾಡ್ತಾನೆ ನೋಡಿ, ಪಾಪಕ್ಕೆ ಶಿಕ್ಷೆ ಉಂಟೇ ಉಂಟು. ಆದರೆ ಯಾರು ಪ್ರಾರ್ಥನೆ ಮಾಡುವುದಿಲ್ಲವರು ತನ್ನ ಪಾಪ ಉಂಟು ಪ್ರಾರ್ಥನೆ, ಅದೇ ಪಾಪ ಪ್ರಾರ್ಥನೆ ದೀರ್ಘಕಾಲ ಮಾಡಲಿಕ್ಕೆ ನಮ್ಮ ಹೃದಯ ಒಪ್ಪುವುದಿಲ್ಲ. ನೆನಪಿಟ್ಟೆ, ಯಾವಾಗ ನಮ್ಮ ಒಳಗೆ ಪಾಪ ಬರ್ತದೋ ಆ ಪಾಪ ಒಪ್ಪಿಕೊಳ್ಳದಿದ್ದರೆ ಪ್ರಾರ್ಥನೆ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ದೀರ್ಘಕಾಲ ಪ್ರಾರ್ಥನೆ ನಮ್ಮ ಹೃದಯವು ಏನಕ್ಕೆ ಒಪ್ಪುವುದಿಲ್ಲ, ನಮ್ಮ ಮನಸ್ಸು ಒಪ್ಪುವುದಿಲ್ಲ. ಅಂದ್ರೆ ದೇವರು ಪರಿಶುದ್ಧನಾಗಿ ಒಪ್ಪುವುದಿಲ್ಲ. ಇಲ್ಲಿ ಯೋನೇತನೇ ಆದುರ್ಸನಾಗಿ ಮಾಡಬೇಕು, ಪ್ರಾರ್ಥನೆ ಸ್ಟಾಪ್ ಮಾಡಬಾರ್ದು, ಪ್ರಾರ್ಥನೆ ಕಡಿಮೆ ಮಾಡಿ ಇನ್ನೂ ಪ್ರಾರ್ಥನೆ ಮಾಡಬೇಕು, ಒಪ್ಪಿಕೊಳ್ಳಬೇಕು, ಅರಿಕೆ ಮಾಡಬೇಕು. ಯೇಸು ರಕ್ತ ನಮಗಾಗಿ ನಮಗೆ ದೇವರು ಕೊಟ್ಟು ನಮ್ಮ ಶುದ್ಧಿಗೊಳಿಸ್ತಾರೆ. ಮತ್ತೆ ಹೇಳ್ಬೇಕು, ದೇವಪ್ಪನ ಪಾಪವನ್ನು ಮಾಡಲಿಕ್ಕೆ ನೀವು ಬಿಡಬೇಡ, ಈ ಪಾಪದಿಂದ ನಮಗೆ ಬಿಡಿಸು, ಈ ಪಾಪನ ಬಿಟ್ಟು ಬಿಡುತ್ತೇನೆ ಅಂತೇಳಿ ಪ್ರತಿಷ್ಠೆ ಮಾತು ಕೊಡಬೇಕು. ಏನು ಮಾಡಬೇಕು, ಅಗ್ರಿಮೆಂಟ್. ನೋಡಿ, ನಾವು ಒಂದು ಜಾಗ ಒಬ್ಬರಿಗೆ ಕೊಟ್ಟರೆ ನಾನು ಎಗ್ರಿಮೆಂಟ್ ಮಾಡ್ತಲ್ಲ, ಹಾಗೆ ಯೇಸು ಕ್ರಿಸ್ತನಿಗೆ ಎಗ್ರಿಮೆಂಟ್ ಮಾಡಿ, ಯೇಸುವೆ ಇನ್ನು ಮುಂದೆ ಈ ಪಾಪದಿಂದ ಬಿಟ್ಟು ಬಿಡುತ್ತೇನೆ ದೇವ, ನಿನ್ನ ಕೃಪೆ ಕೊಡು, ನಿನ್ನ ಶಕ್ತಿ ಕೊಡು, ಪುನಃ ಪಾಪ ಹಾಗೆ ಪ್ರಾರ್ಥನೆ. ಹಾಗೆ ಯೇಸು ಕ್ರಿಸ್ತನ್ ಮಾಡ್ತಾನೆ, ದೇವರು ನಿಮ್ಮ ಪಾಪನ ಕ್ಷಮಿಸ್ತಾನೆ. ಆ ಪಾಪದ ಶಿಕ್ಷೆ ಸಹ ಬರದಾಗೆ ಯೇಸು ಕ್ರಿಸ್ತನ ಮಧ್ಯಸ್ಥಿಕೆ ಏನ್ ಮಾಡ್ತಾನೆ, ದೇವರ ಮೇಲೆ ತಂದೆ ನೋಡಿ, ನನ್ನ ಮಗನು ತನ್ನ ಪಾಪ ಒಪ್ಪಿಕೊಂಡಿದ್ದಾನೆ, ಅದನ್ನು ಹೇಳಿದ್ದಾನೆ, ನಿನ್ನ ಪಾಪವನ್ನು ಬಿಟ್ಟು ಬಿಡ್ತೇನೆ ತಂದೆ, ನನ್ನ ಮಗನಿಗೆ ಶಿಕ್ಷೆ ಕೊಡಬಹುದು. ಯೇಸುದಲ್ಲಿ ನಮಗೋಸ್ಕರ ಪ್ರಾರ್ಥನೆ ಮಾಡುತ್ತಾನೆ. ಅದೇ ನೀವು ಪ್ರಾರ್ಥನೆ ನಿಂತು ಬಿಟ್ಟರೆ ಅದ ಪ್ರಾರ್ಥನೆ ಇನ್ನು ಮುಂದೆ ಹೋಗದೆ ಅಂದರೆ ಪಾಪ ಏನುತ್ತದೆ ಮತ್ತು ಪ್ರಾರ್ಥನೆ ಮಾಡಲಿಕ್ಕೆ ಬಿಡುವುದಿಲ್ಲ. ಆಗಿ ಬಿಟ್ಟರೆ ಅಂತಂದ್ರೆ ಪಾಪದ ಶಿಕ್ಷೆ ಬರ್ತದೆ, ಪಾಪದ ರೋಗಗಳು ಬರ್ತದೆ, ಸೈತಾನ ಮಾಡ್ತಾರೆ. ಅದಕ್ಕೆ ಹೇಳ್ತದೆ, ಯೇಸು ಕ್ರಿಸ್ತನು ತಂದೆಯ ಬಲಗಳಿದ್ದಾನೆ ನಮಗೋಸ್ಕರ ವಿಜ್ಞಾಪನೆ ಮಾಡೋದಕ್ಕೋಸ್ಕರವಾಗಿ. ನಾವು ಪಾಪದಲ್ಲಿ ಬಿದ್ದರೂ ಸಹ ನಾವು ಪ್ರಾರ್ಥನೆ ಮಾಡಬೇಕು. ಅದು ಯೇಸು ರಕ್ತ ನಮ್ಮ ಪಾಪ ತೊಳೆಯುತ್ತದೆ, ಶುದ್ಧಿ ಪುನಃ ಪಾಪ ಮಾಡಿದಂತೆ ಯೇಸು ನಮಗೆ ಶಕ್ತಿ ಕೊಡುತ್ತಾನೆ. ನೋಡಿ, ಪ್ರಾರ್ಥನೆಯಲ್ಲಿ ಶಕ್ತಿ ಉಂಟು. ಪ್ರಾರ್ಥನೆ ಮಾಡಿದವರಿಗೆ ಪವಿತ್ರ ಆತ್ಮದಿಂದ ತುಂಬಿಸುತ್ತಾನೆ. ಪವಿತ್ರ ಯಾಕೆ ನಾವು ಪ್ರಾರ್ಥನೆ ಮಾಡಬೇಕು? ಪ್ರಾರ್ಥನೆ ಮಾಡಿದರೆ ಮಾತ್ರವೇ ತಂದೆ ದೇವರು ಮಾಡ್ತಾರೆ ನಮಗೆ ತನ್ನ ಪವಿತ್ರ ಆತ್ಮವನ್ನು ಕೊಡುತ್ತಾನೆ, ಪವಿತ್ರ ಶಕ್ತಿ ಕೊಡುತ್ತೆ. ಈ ಪವಿತ್ರ ಶಕ್ತಿ ಏನ್ ಮಾಡ್ತದೆ, ಪುನಃ ಪಾಪ ಮಾಡಲಿಕ್ಕೆ ನಮಗೆ ಬಿಡುವುದಿಲ್ಲ. ಮತ್ತೆ ಶಕ್ತಿಯ ಉಪಯೋಗವನ್ನು ನಾವು ಏನ್ ಮಾಡಬೇಕು? ರೋಮಪುರದವರ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ. ರೋಮಪುರದವರ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ. Romans 8:13. ನೀವು ಶರೀರಾತ್ಮವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ನೀವು ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ. ನೋಡಿ, ಈಗ ಮನಸ್ಸು ಪ್ರಾರ್ಥನೆ ಒಪ್ಪುವುದಿಲ್ಲ. ಪಾಪ ಬಂದ ಕಡೆ ಮನಸ್ಸು ಒಪ್ಪುವುದಿಲ್ಲ. ನೆನಪಿಡಲಿ, ಅನೇಕರು ಪಾಪ ಅಂದರೆ ಅವ್ರ ಪಾಪ ಬಿಡ್ಲಿಕ್ಕೆ ಬೇಡ. ನೋಡಿ, ಯಾರು ಪಾಪವನ್ನು ಬಿಡ್ಲಿಕ್ಕೆ ಮನಸ್ಸು ಅವ್ರು ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ ಸ್ವಲ್ಪ ಜಾಸ್ತಿ ಹೋಗ್ಲಿಕ್ಕೆ ಪಾಪ ಅಡ್ಡಿ ಮಾಡ್ತದೆ. ಅದಕ್ಕೆ ಅಲ್ಲಿ ಯೋಗನೆ ಹಾಗೆ ಮಾಡಬಾರದು, ಮಾಡಿದ್ರೆ ಶಿಕ್ಷೆ ಬರುತ್ತದೆ. ಅದಕ್ಕೆ ನೀವು ದೀರ್ಘಕಾಲ ಪ್ರಾರ್ಥನೆ ಮಾಡಿದ್ರೆ ಯೇಸು ಕ್ರಿಸ್ತನು ಅಲ್ಲಿ ಮಧ್ಯಸ್ಥಿಕೆ ವಹಿಸಿಕೊಂಡು ಶಿಕ್ಷೆ ಬರ ತಡೆಯುತ್ತಾನೆ ಮತ್ತು ಪವಿತ್ರಾತ್ಮನು ಕೊಡುತ್ತಾನೆ. ಆ ಶಕ್ತಿ ಏನ್ ಮಾಡಿದ್ರು ನೀವು ಉಪಯೋಗ ಮಾಡಿ ಆ ಪಾಪನ ಏನ್ ಮಾಡುವುದು, ವಾಕ್ಯದ ನಾಶ ಮಾಡುವುದರೆ ನಿಮ್ಮ ಆತ್ಮ ಜೀವಿಸ್ತದೆ. ಅದು ಪ್ರಾರ್ಥನೆ ಬರುತ್ತೆ. ಅರ್ಥದಲ್ಲ ಪ್ರಾರ್ಥನೆ. ಈಗ ನೋಡಿ, ಪಾಪ ಬಂದ ಕೂಡಲೇ ನಮ್ಮ ಮನಸ್ಸು ಹೌದು ಅಂದ್ರೆ ನಮ್ಗೆ ಹೇಳ್ತದೆ, ನಾನು ಪಾಪಿ ಪ್ರಾರ್ಥನೆ. ನಮ್ಮ ಮನಸ್ಸಲ್ಲಿ ಪಾಪಿ ಪ್ರಾರ್ಥನೆ. ಅನೇಕರು ಪ್ರಾರ್ಥನೆ ಮಾಡ್ತಾರೆ, ಉತ್ತರ ಬದಲು ಯಾಕೆ ಉತ್ತರ ಬರೋದಿಲ್ಲ? ಅದಕ್ಕೆ ನಾವು 8 ಕಾರಣ ಹೇಳ್ತಾರೆ. ಯಾಕೆ ಉತ್ತರ? ಪಾಪ ಮಾಡ್ತಾರೆ, ಪಾಪ ಬಿಡ್ಲಿಕ್ಕೆ ಬೇಡ. ಮತ್ತೆ ಉತ್ತರ ಕೊಡೋದು ಹೇಗೆ? ಸಾಧ್ಯ ಉಂಟಾ? ಸಾಧ್ಯ ಉಂಟಾ? ಅದಕ್ಕೆ ಉತ್ತರ ಬರಬೇಕು. ಆದ್ರೆ ಪಾಪ ಉಂಟೇನೆ ಮಾಡಬೇಕು, ಪ್ರಾರ್ಥನೆ ನಿಲ್ಲಿಸದೆ ಪ್ರಾರ್ಥನೆ ಮಾಡಬೇಕು. ಹೌದು, ಯೇಸು ಒಪ್ಪಿಕೊಳ್ಳಬೇಕು. ಹೌದು, ನಾನು ಒಪ್ಪಿಕೊಳ್ಳಬೇಕು ದೇವರನ್ನು. ದೇವರು ನಮ್ಮ ಪಾಪ ಶ್ರಮಿಸ್ತಾನೆ ಮತ್ತೆ ಬೇಡಬೇಕು. ದೇವಪ್ಪನ ಪಾಪ ಮಾಡಲಿಕ್ಕೆ ಬಿಡಬೇಡ. ನಿನ್ನ ಶಕ್ತಿ ತುಂಬಿಸ್ತಾನೆ ಪವಿತ್ರ. ಈ ಶಕ್ತಿ ತುಂಬಿಸಿದ ಏನ್ ಮಾಡ್ಬೇಕು? ನಾನು ಮನಸ್ಸು ಮಾಡಬೇಕು, ವಾಕ್ಯದಿಂದ ಆ ಪಾಪವನ್ನು ನಾಶ ಮಾಡಬೇಕು. ಆಮೇಲೆ ಹಾಗೆ ಮಾಡಿದ್ರೆ ನನ್ನ ಆತ್ಮದಲ್ಲಿ ಜೀವಿಸ್ತದೆ. ಎಕ್ಸಾಂಪಲ್ ಇದೆ. ಈಗ ನನ್ನ ತೋಟದಲ್ಲಿ ನಾವು ಒಳ್ಳೆಯ ಗುಲಾಬಿ ಅಂತಂದು ಇಟ್ಟಿದ್ದೀನಿ. ಗುಲಾಬಿ ಗಿಡ ಅಂದ್ರೆ ಹೂ ಕೊಡ್ಲಿಕ್ಕೆ ನಾವು ದಿನಾನ ಗುಲಾಬಿ ಗಿಡ ನೋಡ್ತೇನೆ, ಹೂ ಬಂದ ಟೈಮ್ ಬಂದಾನೆ. ಈಗ ಹೂ ಒಂದು ನನ್ನ ಗಿಡದ ಒಂದು ಹೂ ಬಂದು ಒಳ್ಳೆದಾಗಿ ಚಂದ ಕೆಂಪು ಒಂದು ಗುಲಾಬಿ ಅಡ್ಡಿಕೊಂಡು ಬಂದೆ. ದಿನ ನೋಡುವಾಗ ಅಲ್ಲಿ ಒಂದು ಸಣ್ಣ ಒಂದು ಏನು ಒಂದು ಹುಳ ಅಂದ್ರೆ ಅಲ್ಲಿ ಬಂದಿದೆ. ಅಂದರೆ ಅದು ಈಗ ನಾನು ನಿಜವಾಗಿ ನಾನು ಏನ್ ನೋಡ್ತೇನೆ, ದಿನಾಲು ನೋಡ್ತಿರ್ತೇನೆ. ನಾನು ಮಾಡ್ತಾನೆ, ನನಗೆ ಗೊತ್ತಿಲ್ಲ ಈ ಹುಳ ತೆಗೆದು ಹಾಕದಿದ್ದರೆ ಈ ಗುಲಾಬಿ ಏನು ಮಾಡ್ತಾನೆ, ಅದು ಹಾಳು ಮಾಡ್ತೇನೆ. ಆಗ ನಾನು ತೋಟದಲ್ಲಿ ಮಾಡ್ತೇನೆ,
ನಾನು ತೆಗೊಳ್ಳಿದ್ರೆ ನೋಡ್ತಾನೆ, ನಾನು ಅದನ್ನು ಒಂದೇ ಪಾಯ್ಸನ್ ಹಾಕಿ ಏನು ಮಾಡಿ ತೆಗೆದುಬಿಟ್ಟು. ಯಾಕೆ ಅದು ಅದೇ ರೀತಿಯಲ್ಲಿ ಯಾವುದು ತೆಗಿಬೇಕು ಪಾಪ? ಯಾರು ತೆಗಿಬೇಕು? ನಾನು ತೆಗಿಬೇಕು. ತೆಗಿಲಿಕ್ಕೆ ಪ್ರಾರ್ಥನೆ ಮಾಡಿದರೆ ದೇವರ ಶಕ್ತಿ ಕೊಟ್ಟು, ಅದೇ ಪ್ರಾರ್ಥನೆ ಮಾಡಿದ್ರೆ ಬಿಟ್ಟು ಬಿಟ್ಟರೆ ತರ ಬರುವುದಿಲ್ಲ, ಆಶೀರ್ವಾದ ಬರುವುದಿಲ್ಲ, ಶಾಪ ಬರ್ತದೆ. ಅದೇ ಈಗ ಅವನಂತಾರೆ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥನೆ ಮಾಡಿದ್ರೆ ಅಲ್ಲಿ ಪರಲೋಕದ ತಂದೆಯ ಯೇಸು ಕ್ರಿಸ್ತ ಇದ್ದಾನೆ. ಅದೇ ಯೇಸು ಕ್ರಿಸ್ತನ ಪ್ರಾರ್ಥನೆ ಮಾಡಬೇಕು, ಕೂಗಬೇಕು. ಹೌದು ದೇವ, ನಾನು ಈ ಪಾಪವನ್ನು ಪುನಃ ಮಾಡ್ತಿದ್ದೇನೆ, ಈ ಪಾಪಕ್ಕೆ ಗುಲಾಮನಾಗಿದ್ದೇನೆ, ನನಗೆ ಬಿಡುಗಡೆ ಬೇಕು, ನನ್ನ ಬಿಡಿಸು. ಅದಕ್ಕೆ ಉಪವಾಸ ಮಾಡೋದು. ಉಪವಾಸ ಮಾಡುವಾಗ ಇನ್ನೂ ದೇವರ ಶಕ್ತಿ ಹೊಂದುತ್ತೀವಿ. ನೋಡಿ, ಉಪವಾಸದಲ್ಲಿ ತುಂಬಾ ಬಲ ಹೊಂದಿದ್ದಾರೆ. ಉಪವಾಸ ಮಾಡಬೇಕಾದ ಐದೈದು ಇಡೀ ಆದ್ಯತೆ ಉಪವಾಸದಲ್ಲಿ ಬಲ ಇದೆ. ಉಪವಾಸ ಮಾಡಿ ಇನ್ನೂ ನಾವು ಸಭೆಯಾಗಿ ನೋಡಿ, ಸಭೆಯಾಗಿ ಯಾಕೆ ಉಪವಾಸ? ಸಭೆಗೆ ಉಪವಾಸ ಮಾಡುವಾಗ ಎಲ್ಲ ಸಹ ಹೋರಾಟ ಮಾಡಿದ್ರೆ ಹಾಗೆ ಹೀಗೆ ಮಾಡಿ ಇನ್ನೂ ಪವಿತ್ರ ಶಕ್ತಿ ತುಂಬುತ್ತವೆ. ನೋಡಿ, ಯಾಕೆ ನಮ್ಮ ಈ ಶರೀರ ರಕ್ತ ಮಾಂಸ ಈ ಪಾಪ ಅಂಟುಬಿಡ್ತಾರೆ. ಅದು ಪಕ್ಕ ಈ ರಕ್ತ ಮಾಂಸದಲ್ಲಿ ಪಾಪವನ್ನು ಅಗಲಿಗೆ ಬಿಡದಾಗ್ತದೆ. ನಾವು ಸಣ್ಣದಿಂದ ಪಾಪ ಮಾಡಿ ಈ ರಕ್ತ ಮಾಂಸ ಇರ್ತದೆ, ಆ ರಕ್ತ ಎಲ್ಲ ಅದಕ್ಕೆ ಅಂಟಿಕೊಂಡಿದೆ. ಅದೇ ಉಪವಾಸ ಮಾಡುವಾಗ ಒಳ್ಳೆ ವಾಟರ್ ಇನ್ನೂ ಪವಿತ್ರ ಬಲವನ್ನು ಮಾಡಿ ಬರ್ತದೆ. ಆ ಶಕ್ತಿಯನ್ನು ನಾವು ವಾಕ್ಯವನ್ನು ಓದಿ ಅದು ಕೇಳಿದ ವಾಕ್ಯ ಕೇಳಿದ ಪ್ರವಾದಕರಿಗೆ ನನ್ನದು ಪಾಪನು ನಾನು ವಾಕ್ಯದ ಏನ್ ಮಾಡಬೇಕು? ನಾಶ ಮಾಡುವುದರೆ ನನ್ನ ಆತ್ಮ ನಿರಂತರವಾಗಿ ಜೀವಿಸ್ತದೆ. ನನ್ನ ಪ್ರಾರ್ಥನೆ ಹೊಂದಿಕೊಳ್ಳುತ್ತೇವೆ. ಆಮೇಲೆ ಅಲ್ಲೆಲ್ಲ ಇದು ಮಾಡಬೇಕು. ಅರ್ಥದಲ್ಲರಿಗೆ ಇದು ಆಗಿದೆ. ಯೇಸುವಿಗೆ ಪ್ರಾರ್ಥನೆ ಮಾಡುವುದು. ಈಗ 4ನೇ ಪಾಯಿಂಟ್, ಧೈರ್ಯದಿಂದ ದೇವರನ್ನು ಪ್ರಾರ್ಥನೆ ಮೂಲಕ ಸಂಪರ್ಕಿಸಬೇಕು. ಧೈರ್ಯದಿಂದ ದೇವರನ್ನು ಪ್ರಾರ್ಥನೆ ಮೂಲಕ ಸಂಪರ್ಕಿಸಬೇಕು. ಇಬ್ರಿಯರಿಂದ ಪತ್ರಿಕೆ 10ನೇ ಆದಿದಿನ 19ರಿಂದ 22 ವಾಕ್ಯ. Hebrews 10:19 22 ತನಕ. ಇಬ್ರಿಯ 10:19ರಿಂದ 22 ವಾಕ್ಯ ತನಕ. ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಆಮೇಲೆ ಧೈರ್ಯದಿಂದ ಬರಬೇಕು. ಯಾಕೆ? ಯೇಸು ರಕ್ತ ನಮಗೆ ಉಂಟು. ನೋಡಿ, ಪ್ರಾರ್ಥನೆಯನ್ನು ಯಾರನ್ನ ಪ್ರಾರ್ಥನೆ ಮಾಡೋದು? ತಂದೆಯಾದ ದೇವರು ಪರಲೋಕದಲ್ಲಿ ಆಶೀರ್ವಾದನಾಗಿದ್ದಾನೆ ನಂಬಬೇಕು. ಬೇರೆ ಕಣ್ಣಿಗೆ ಕಾಣದ ನಮ್ಮ 100% ಪರಲೋಕ ಮೇಲೆ ಉಂಟು. ಅಲ್ಲಿ 2 ಸಿಂಹಾಸನ, ಒಂದು ಸಿಂಹಾಸನದಲ್ಲಿ ತಂದೆ ದೇವರು ಕೂತ್ಕೊಂಡಿದ್ದಾನೆ, ಬಲಗಡೆ ಯಾರಿದ್ದಾನೆ? ಯೇಸು ಕ್ರಿಸ್ತನೇ. ಧೈರ್ಯದಿಂದ ಬರಬೇಕು. ಯಾಕೆ? ನನ್ನಲ್ಲಿ ಪಾಪವಿದ್ದು ಅಲ್ಲಿ ರಕ್ತವು ನನಗೋಸ್ಕರವಾಗಿ. ಅದಕ್ಕೆ ಧೈರ್ಯದಿಂದ ಬರಬೇಕು. ನನಗೆ ಪ್ರೇರಣೆ ಮಾಡಲಿಕ್ಕೆ ಆಗುವುದಿಲ್ಲ ಅಂದರೆ ಆಶೀರ್ವಾದ ಸಿಗ್ಬೋದಾ? ಉತ್ತರ ಬರಬಹುದಾ? ಕಷ್ಟ ಬಿಡಿರಬಹುದಾ? ಇನ್ನೊಬ್ಬರೇ ನೀನು ಪ್ರಾರ್ಥನೆ ಅಂದರೆ ನಾನೇ ಬಿಟ್ಟರೆ ನೀವು ಪ್ರೇ ಮಾಡಿ ಅದು ನಮ್ಮ ಕೆಲಸ ಪ್ರಾರ್ಥನೆ ಮಾಡಿ ನಾನು ಮಲಗಿದ್ದೇನೆ, ನಾನು ನಾವೆಲ್ಲ ಒಬ್ಬರಿಗೆ ಪ್ರೇ ಮಾಡಬೇಕು. ನಮ್ಮ ಬಟ್ ಜವಾಬ್ದಾರಿ ಮಾಡಲೇಬೇಕು. ಅದು ನನಗೆ ಗೊತ್ತೇ, ನೀನು ಪ್ರೇರಣೆ ಮಾಡು, ನಾನು ಆರಾಮ ಮಾಡಿದೆ, ನಾನು ಪಾಪ ಬಿಡುದಿಲ್ಲ, ಪ್ರೇರಣೆ ಮಾಡುದಿಲ್ಲ. ಆಗ ಬಿಡಿಯೋದು ಬರ್ಬೋದಾ? ನಾವು ಹಾಗೆ ಅವ್ರು ಇನ್ನೊಬ್ಬರ ಪ್ರಾರ್ಥನೆ ಬೇಕು ಬೇಡ ನಾವು ಹೇಳ್ತಾರೆ. ಅದೇ ನಾನಾಗಿ ವ್ಯಕ್ತಿಗೆ ಮಾಡಬೇಕು. ನನಗೆ ದೇವರು ತಂದೆ, ನನಗೆ ನನ್ನ ದೇವರು ಆಗಿದ್ದೇನೆ, ನನ್ನ ತಂದೆ ಅಲ್ಲ, ನಾನು ಇನ್ನೊಬ್ಬರ ಮುಖಾಂತರ ಹೋಗ್ಬೇಕಾ? ಡೈರೆಕ್ಟ್ ಹೋಗಬೇಕು. ಮತ್ತು ಅಲ್ಲಿ ರಕ್ತ ಉಂಟನ್ನೋಸ್ಕರ ಪಾಪ ಮಾಡಿದರೆ ಹಾಗೆ ಧೈರ್ಯದಿಂದ ಪ್ರಾರ್ಥನೆ ಬರಬೇಕು. ಅದೆಲ್ಲ ಮಾಡೋದು ನಾವು. ಯಾಕೆ ನಮಗೆ ತಂದೆ ದೇವರು ತಂದೆ ನಮಗೆ ತಂದೆ ಆಗಿದ್ದಾನೆ, ನಮಗೋಸ್ಕರ ಯೇಸು ಕ್ರಿಸ್ತನಲ್ಲಿ ಇದ್ದಾನೆ, ರಕ್ತ ಕೊಟ್ಟಿದ್ದಾನೆ. ಆ ನಂಬಿಕೆಯಿಂದ ಬರಬೇಕು. ನಾನು ಇಂದಿಗೂ ಪ್ರಾರ್ಥನೆ ಮಾಡೋದಿಲ್ಲ, ಪ್ರಾರ್ಥನೆ ಮಾಡುವುದಿಲ್ಲ, ಪಾಪ ಇಂದಿಗೂ ಹಾಗೆ ಮಾಡಬಹುದು. ಬೇರೆ 21ನೇ ವಾಕ್ಯದಲ್ಲಿ ದೇವರ ಮನೆಯ ಮೇಲೆ ಅಧಿಕಾರಿಯಾಗಿರುವ ಶ್ರೇಷ್ಠನಾದ ಯಾಜಕನು ನಮಗಿದ್ದಾನೆ. ಯಾರು? ದೇವರ ಮನೆಯ ಮೇಲೆ ಅಧಿಕಾರಿಯಾಗಿ ಶ್ರೇಷ್ಠನಾದ ಯಾಜಕನು ನಮಗಿದ್ದಾನೆ. ನಮ್ಮ ಯೇಸು ನಮಗೆ ಮಹಾಯಾಜಕನಾಗಿದ್ದಾನೆ. 20 ಗಂಟೆ ನಿದ್ರೆ ಮಾಡದೆ ನಮಗೋಸ್ಕರ ಪ್ರಾರ್ಥನೆ ಮಾಡೋ ಯಾಜಕ ನಮಗಿದ್ದಾನೆ. 20ನೇ ವಾಕ್ಯ. ಆದ ಕಾರಣ ನೀನಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿರುಳಿನಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿಯೂ ಯಥಾರ್ಥ ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ. ನೋಡಿ, ಇಲ್ಲಿ ನೋಡಿ, ಈಗ ಆದ ಕಾರಣ ನೀನು ಅಪರಾಧಿ ಎಂದು ನಮ್ಮ ಮನಸ್ಸಿಗೆ ಸಾಕ್ಷಿ ಹೇಳದಂತೆ. ಪ್ರಾರ್ಥನೆ ನಾವು ಸ್ವಲ್ಪ ಪ್ರಾರ್ಥನೆ, ಅರ್ಧ ಗಂಟೆ ಪ್ರಾರ್ಥನೆ, 15 ನಿಮಿಷ ಪ್ರಾರ್ಥನೆ, ಮುಕ್ಕಾಲು ನಾ ಸಭೆಯಾಗಿ ಸೇವೆ ಮಾಡೋದು ಅದು ಬೇರೆ. ಈಗ ವ್ಯಕ್ತಿಗವಾಗಿ ಹೇಳಿಲ್ಲ, ವ್ಯಕ್ತಿಗತ ಪ್ರಾರ್ಥನೆ, ಅರ್ಧ ಗಂಟೆ ಪ್ರಾರ್ಥನೆ, ಮುಕ್ಕಾಲು ಗಂಟೆ ಪ್ರಾರ್ಥನೆ ತಪ್ಪೆ. ಪ್ರಾರ್ಥನೆ 1 ಗಂಟೆ
ಮಿನಿಮಮ್ ಕ್ರಾಸ್ ಮಾಡಬೇಕು ಏನೋ ಮಿನಿಮಮ್ 1 ಗಂಟೆ ಆ ರೀತಿ ನಾವು ಪ್ರಾರ್ಥನೆ ಮಾಡುವಾಗ ಮಾತ್ರ ನನ್ನಲ್ಲಿ ಯಾವುದೋ ದುಃಖ ಪಾಪ ಇದ್ದರೆ ಕೂಡಲೇ ದೇವರ ನೆನಪೇ ತರುತ್ತಾನೆ. ಆಗ ಏನು ಮಾಡಬೇಕು? ಅಯ್ಯೋ ನಾನು ಪಾಪಿ, ಇನ್ನು ಹೇಗೆ ಪ್ರಾರ್ಥನೆ ಮಾಡೋದು ಪ್ರಾರಂಭಿಸದೆ ಒಪ್ಪಿಕೊಳ್ಳಬೇಕು. ನಮ್ಮ ಕರೆಕ್ಟ್ ಮನಸ್ಸಲ್ಲಿ ನಿನ್ನೆ ನೀನು ಸುಳ್ಳು ಹೇಳಿದಿ, ಮನಸ್ಸತ್ತೆ ಪಾಪ ಮಾಡಬೇಕು. ನೀನು ಯಾರಿಗೂ ಮೋಸ ಮಾಡಿದಿ, ನಿನ್ನೆ ನೀನು ಗಂಡನ ಜಗಳ ಮಾಡಿದಿ ಎಂಬುದಾಗಿ ಮನಸ್ಸು ಹೇಳ್ತದೆ. ಹಾಗೆ ಮಾಡಬೇಕು. ಇಲ್ಲ ನಾನೇನು ಮಾಡಿರುವುದೇ ಅಲ್ಲ, ನಾನು ಶುದ್ಧೀಕರಿಸುವುದಾಗಿ ಒಪ್ಪಿಕೊಳ್ಳುವಾಗ ಆ ರಕ್ತದಿಂದ ನಮ್ಮ ಹೃದಯವನ್ನು ಪ್ರೋಕ್ಷಿಸಲಾಗಬೇಕು. ಒಪ್ಪಿಕೊಳ್ಳದಿದ್ದರೆ ನಮ್ಮ ಪ್ರಾರ್ಥನೆಗೆ ನಮ್ಮ ಪಾಪವೇ ದೇವರ ಕಿವಿಡು ಮಾಡ್ತಾರೆ. ಯಾಕೆ? ಮನಸ್ಸು ಹೇಳ್ತದೆ ಒಪ್ಪಿಕೊಳ್ಳುವುದು, ಅರಿಕೆ ಮಾಡುವುದು ನನ್ನ ವೈಯಕ್ತಿಕ ಜವಾಬ್ದಾರಿ ಆಗಿದೆ ಅದಲ್ಲ. ಆಗ ಒಪ್ಪಿಕೊಳ್ಳುವಾಗ ಈ ರಕ್ತ ಏನು ನಮ್ಮ ಹೃದಯ ಪ್ರೋಕ್ಷಿಸಿಕೊಳ್ತೇವೆ. ನಾವು ಒಪ್ಪಿಕೊಳ್ಳುವಾಗ ನಂತರ ದೇಹವನ್ನು ತಿಳಿ ನೀರಿನಿಂದ ತೊಳೆದುಕೊಂಡು ಎಂದು. ಈಗ ತಿಳಿ ನೀರಿಂದ್ರೆ ಏನು? ಅಲ್ಲಿ ನೋಡಿ ನಾವು ನೋಡ್ತೇವೆ ಟ್ಯಾಬರ್ನಕಲ್ನಲ್ಲಿ ಅವರು ಆ ಟ್ಯಾಬರ್ನಕಲ್ ಒಳಗೆ ಬರಬೇಕಾದ್ರೆ ಅಲ್ಲಿ ಗಂಗಾಲ ಅಂದ್ರೆ ನೀರಿನೊಂದು ಗಂಗಾಲ ಮಾಡ್ಲಿಕ್ಕೆ ಅವರಿಗೆ ನೀರಿನೊಂದು ಹೊಂಡ ಮಾಡ್ಲಿಕ್ಕೆ ನೀರನ್ನ ಅಂದ್ರೆ ಅವರ ನೀರಿನಲ್ಲಿ ಕೈ ಕಾಲು ತೊಳೆದೇ ಬಂದರೆ ಸಾಯುತ್ತಾರೆ. ಅದು ಮತ್ತು ಹೊಸ ಮಡಿಕೆ ಎರಡೂ ಹೋಲಿಕೆ ಮಾಡ್ತದೆ ದೇವರ ವಾಕ್ಯ. ದೇವರ ವಾಕ್ಯ ತಿಳಿ ನೀರಾಗಿದೆ. ಅದಕ್ಕೆ ನಾವು ಪ್ರಾರ್ಥನೆ ಮಾಡುವ ಮುಂಚೆ ಅಥವಾ ಪ್ರಾರ್ಥನೆ ಮಾಡಿದ ನಂತರ, ಪ್ರಾರ್ಥನೆ ಮಾಡುವ ಮುಂಚೆ ಅಭ್ಯಾಸ ಮಾಡಿ ಇನ್ನೂ ಒಳ್ಳೆಯದು. ಪ್ರಾರ್ಥನೆ ಮಾಡುವ ಮುಂಚೆ ಆದ್ದರಿಂದ ಬೈಬಲ್ ಓದಲು ಇನ್ನೂ ಬೆಸ್ಟ್. ಅಥವಾ ಪ್ರಾರ್ಥನೆ ಮಾಡಿಬಿಟ್ಟು ನಾವು ವಾಕ್ಯವನ್ನು ಓದಬೇಕು. ಈ ವಾಕ್ಯ ಏನು ಮಾಡ್ತದೆ? ಓದುವಾಗ ಧ್ಯಾನ ಮಾಡುವಾಗ ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಆಲೋಚನೆ ಪರಿಪೂರ್ಣ ಶುದ್ಧೀಕರಿಸುತ್ತದೆ. ಮತ್ತು ಏನೂ ಪಾಪ ಇದ್ದರೆ ಈ ವಾಕ್ಯ ಇನ್ನೂ ಸ್ಪಷ್ಟ ತೋರಿಸಿದೆ. ಅದರ ವಾಕ್ಯದ ಮೇಲೆ ಬೆರಳಿಟ್ಟುಕೊಳ್ಳಬೇಕು. ಅದು ಮೊಣಕಾಲು ಹೊರಬೇಕು. ನಾನು ನನ್ನ ಅನುಭವದಲ್ಲಿ ನಾನು ಹಾಗೆ ಮಾಡ್ತೇನೆ. ಮೊಣಕಾಲು ಹೋಗಿದ್ದೇವ ಈ ವಾಕ್ಯದ ಪ್ರಕಾರ ನಾನು ನಡೆಯಲಿಲ್ಲ. ಅಷ್ಟೊಂದು ವಾಕ್ಯ ಕೇಳಿ ಹೋಗಿದೆ. ಆದರೆ ನಾನು ಮಾಡ್ತೇನೆ ಓದಿದ ವಾಕ್ಯ ಕ್ಯಾರೆಸ್ ಬನ್ನಿ ಪೇಪರ್ ಓದೋದೆಲ್ಲ ನೆನ್ಪಿಡ್ತದೆ. ಸ್ವಲ್ಪ ಓದಿ ಸಾಕು. ಬೈಬಲ್ ನೆನ್ಪಿಡ್ ನನಗೆ ಯಾಕೆ ಓದಬೇಕು ಮೊದಲಿಗೆ ನಾನು ಓದಿದ್ದೇನೆ, ಕೇಳಿದ್ದೇನೆ, ಕೈಗೊಂಡಿಲ್ಲ. ನಾನು ಶ್ರಮಿಸುವುದಕ್ಕೆ ಮೊಣಕಾಲು ಇಟ್ಕೊಂಡು ವಾಕ್ಯದ ಮೇಲೆ ಬೆರಳಿಟ್ಟು ನನ್ನ ಅನುಭವ ನಾನು ಬೆರಳಿಟ್ಟು ವಾಕ್ಯ ಪಾಯಿಂಟ್ ಮಾಡ್ತೇನೆ. ನಾನು ಶ್ರಮಿಸಿಕೊಳ್ಳ ತಂದೆ, ನಾನು ಶ್ರಮಿಸು, ನನ್ನ ಪಾಪವನ್ನು ಬಿಡಿಸು ಎಂದು ಒಪ್ಪಿಕೊಳ್ಳುವಾಗ ಏನಂದ್ರೆ ನನ್ನ ಯೇಸು ರಕ್ತ ನನ್ನ ತೊಳೆದಿದೆ, ವಾಕ್ಯ ನನ್ನ ತೊಳೆದು ಪರಿಪೂರ್ಣ ಶುದ್ಧೀಕರಿಸುತ್ತದೆ. ನಂತರ ಏನಿರ್ತಲ್ಲ ಪರಿಪೂರ್ಣ ನಂಬಿಕೆಯುಳ್ಳವರಾಗಿಯೂ ಯಥಾರ್ಥ ಹೃದಯವುಳ್ಳವರಾಗಿ ದೇವರ ಬಳಿಗೆ ಬರೋಣ. ಆ ವಸ್ತು ವಾಕ್ಯ ಓದ್ತೀವೋ ವಾಕ್ಯ ಧ್ಯಾನ ಅಲ್ಲಿ ನಮ್ಮಲ್ಲಿ ನಂಬಿಕೆ ತುಂಬಲ್ಪಡುತ್ತದೆ. ಅದು 3 ಸಂಗತಿಗಳು ಪುನಃ ನೋಡಿ. ಫಸ್ಟ್ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಮನಸ್ಸಿನಲ್ಲಿ ಅಪರಾಧಿ ತೀರ್ಪುಕೊಳ್ಳುವಾಗ ನಿಲ್ಲಿಸಲೇಬಾರದು, ಒಪ್ಪಿಕೊಳ್ಳಬೇಕು, ಆರೈಕೆ ಮಾಡಬೇಕು. ನಂತರ ಏನು ಮಾಡಬೇಕು? ಇಮಿಡಿಯೇಟ್ ಬೇಕಾದ್ರೆ ವಾಕ್ಯ ಓದಬಹುದು. ಬೇರೆ ಅಲ್ಲಿ ಎಷ್ಟು ವಾಕ್ಯ ಓದುತ್ತೀರೋ ವಾಕ್ಯ ಧ್ಯಾನ ಮಾಡೋದು ಅದು ಪರಿಪೂರ್ಣ ನಮ್ಮ ಮನಸ್ಸು ಅದನ್ನೇ ಕ್ಲೀನ್ ಮಾಡ್ತದೆ, ಶುದ್ಧೀಕರಿಸ್ತದೆ, ಪಾಪ ಇದನ್ನು ತೋರಿಸಿಕೊಡ್ತದೆ. ಮುಂದೆ ವಾಕ್ಯ ಓದುವಾಗ ನನ್ನ ನಂಬಿಕೆ ತುಂಬುತ್ತದೆ, ನನ್ನ ಯಥಾರ್ಥ ಮಾಡ್ತದೆ. ಯಥಾರ್ಥದೆ ಎಲ್ಲ ಪಾಪವನ್ನು ಶುದ್ಧೀಕರಿಸ್ತದೆ, ಕ್ಲೀನ್ ಮಾಡ್ತದೆ. ಆಗ ನನ್ನ ಪ್ರಾರ್ಥನೆ ದೇವರು ಕೇಳುತ್ತದೆ ಎಂಬ ಧೈರ್ಯ ನನಗೆ ಬರುತ್ತದೆ. ಆಮೇಲೆ ಇದು ನಾನು ಮಾಡಲಿಲ್ಲವಾದರೆ ಒಟ್ಟು ಪ್ರಾರ್ಥನೆ ಮಾಡಬೇಕು, ಮಾಡಿದ್ದೇನೆ ಅಲ್ಲ. ಅಷ್ಟೇ ಇರ್ತಾರೆ, ಯಾವ ಗಂಡ ಇರ್ತಾನೆ ಆಯ್ತು ಏನೋ ಮಾಡುದು. ಇಲ್ಲಾಂದ್ರೆ ಎಣ್ಣೆ ಜೋರು ಮಾಡ್ತಾರೆ, ಮಕ್ಕಳು ಇರುತ್ತೆ, ಕಷ್ಟ ಹಾಗೆ 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 ಮಾಡಿದ್ರೆ ಏನು ಬರ್ತದೆ? ಅದೇನು ಮಾಡಲ್ಲ. ಪ್ರಾರ್ಥನೆ ನಾನು ಅದ ಅರ್ಥ ನನ್ನ ದೇವರ ನಾನು ಸಂಪರ್ಕಿಸಿದ ಭಾಗ್ಯದ ಅಲ್ಲ. ಪರಲೋಕದಲ್ಲಿ ಕನ್ಯೆ ದೇವರಿಗೆ ಇದ್ದ ಅಲ್ಲ. ಯೇಸುಗಳ ಮಧ್ಯ ತಂದೆ ಬರೆದಿರು ಎಷ್ಟು ದೊಡ್ಡ ಭಾಗ್ಯ. ಬರೀ ಕಣ್ಣಿ ಕಾಣ ದೇವರ ಸಂದರ್ಶ ಬರೆಯುವುದು ಪ್ರಾರ್ಥನೆ ಅಲ್ಲ. ಹಾಗಾದ್ರೆ ಎಷ್ಟು ತವಕದಿಂದ ಮುಂಜಾನೆ ಸವರಿದೆಯೋ, ಉಪವಾಸ ಪ್ರಾರ್ಥನೆಗೂ ಅಥವಾ ಬೇರೆ ಬೇರೆ ಟೈಮ್ನ ಪ್ರಾರ್ಥನೆ ಇರ್ತದೆ. ಈ 3 ಸ್ಟೆಪ್ಪನ್ನ ನನ್ನ ಮನಸ್ಸು ಅಪರಾಧಿ ಹೇಳುವಾಗ ನಾನು ಪಾಪಿ ಎಂದು ನನ್ನೇನು ಪ್ರಾರ್ಥನೆ ಮಾಡಲೇಬಾರದು. ರಕ್ತ ಉಂಟು ಪ್ರೋತ್ಸಿಕೊಳ್ಳಬೇಕು, ತಿಳಿ ನೀರು ವಾಕ್ಯ ಓದಬೇಕು, ವಾಕ್ಯ ಧ್ಯಾನ ಇದು ಶುದ್ಧೀಕರಿಸುತ್ತದೆ. ಇದು ಓದುವಾಗ ಇನ್ನೊಂದು ಬೇರೆ ನಂಬಿಕೆ ತುಂಬುತ್ತದೆ. ಆಮೇಲೆ ಇದು ಮಾಡುವಾಗ ಯಥಾರ್ಥದಿಂದ ದೇವರ ಬಳಿಗೆ ಬರಬೇಕು. 100% ನಿಮ್ಮ ಪ್ರಾರ್ಥನೆ ಸಕ್ಸಸ್ ದೇವರು ಉತ್ತರ ಕೊಡುವನು ಆಗಿದ್ದಾನೆ. ಇದಕ್ಕೆ ಎಕ್ಸಾಂಪಲ್ ನೋಡೋದ್ರೆ 1ನೇ ಯೋಹನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 21ನೇ ವಾಕ್ಯ. ಫಸ್ಟ್ ಲೆಟರ್ ಆಫ್ ಜಾನ್ ಚಾಪ್ಟರ್ 3 verse 21.
ಪ್ರಿಯರೇ, ನಮ್ಮ ಹೃದಯವು ನಮ್ಮನ್ನು ದೋಷಗಳೆಂದು ನಿರ್ಣಯಿಸದಿದ್ದರೆ ನಮಗೆ ದೇವರ ವಿಷಯದಲ್ಲಿ ಧೈರ್ಯ ಉಂಟು. ಎಲ್ಲಿಯೋದು? ಪ್ರಿಯರೇ, ನಮ್ಮ ಹೃದಯವು ನಮ್ಮನ್ನು ದೋಷಿಗಳನ್ನು ನಿರ್ಣಯಿಸದಿದ್ದರೆ ನಮಗೆ ದೇವರ ಧೈರ್ಯ ಉಂಟು. ಅದಕ್ಕೆ ಧೈರ್ಯದಿಂದ ಬರಬೇಕಾದ್ರೆ ಒಪ್ಪಿಕೊಳ್ಳಲೇಬೇಕು ಪಾಪ. ನೆನ್ಪಿಡಲಿ, ಯಾವ ಪಾಪ ಮಗಳು ಮನುಷ್ಯನ ಬಚ್ಚಿಕೊಳ್ಳಬಹುದು, ಹೆಣ್ಣೆತ್ತಿ ಕೆಲಸ ಗಂಡನ ಬಚ್ಚಿಕೊಳ್ಳಲ್ಲ, ಗಂಡ ಬಚ್ಚಿಕೊಳ್ಳಬಹುದು. ದೇವರ ಹತ್ರ ಮಾತ್ರ ಎಂದಿಗೂ ಬಚ್ಚಿ ಕೊಳ್ಳಲೇಬಾರದು. ಚಿಕ್ಕ ಮಗುವಿನಾಗೆ ಇರಬೇಕು. ಒಂದು ದೇವ, ಇದು ಪಾಪ ಮಾಡಿದ್ದೀನಿ, ಬೆನ್ನು ತೋರಿಸಿ ನನ್ನ ಅಭ್ಯರ್ಥಿ ನನ್ನ ಬೆನ್ನು ತೋರಿಸಿದ ದೇವ, ಇವಾಗ ಪಾಪ ಮಾಡಿ ಮನ ಕಣ್ಣೀರು ಹಾಕಿ ಅವ್ರ ದೇವ ಪಾಪ ಮಾಡಿದ್ದೇವೆ, ನನ್ನ ಶ್ರಮಿಸು. ಆಗ ಮಾತ್ರ ನನಗೆ ಧೈರ್ಯದಿಂದ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ನನಗೆ ಪಾಪ ಬಿಡಲಿಕ್ಕೆ ಬೇಡ, ಪಾಪ ಜೀವಿಸಲಿಕ್ಕೆ ಅಂತ ಪ್ರಾರ್ಥನೆ. ಅದಕ್ಕೆ ಅಂತವ್ರಿಗೆ ಕೆಲವರು ಗೊತ್ತಿರಬಹುದು, ನಾನು ಅನುಭವ ಯಾಕೆ ನನಗೆ ಆಶೀರ್ವಾದ ಸಿಗಲಿಲ್ಲ. ಸಭೆಗೆ ದುಡ್ತಾರೆ, ಸಭಾಪಾಲಕರ ಅಭಿಷೇಕ ಸಭಾಪಾಲಕರು, ಸಭೆಯು ಆಶೀರ್ವಾದ ಆಗ್ತದ? ಸಭಾಪಾಲಕರು ಏನು ಮಾಡ್ಲಿಕ್ಕೆ ಆಗ್ತದ? ಆಶೀರ್ವಾದ ಕೊಟ್ಟು ಯಾರಾಗಿದ್ದಾನೆ? ಅದ್ಭುತ ಮಾಡುವ ಯಾರಿದ್ದಾರೆ? ದೇವರಾಗ. ನನ್ನ ಸಂಬಂಧದ ದೇವರು ಸರಿ ಇದ್ದಾರೆ, ಯಾಕೆ ದೇವರ ಆಶೀರ್ವಾದ ಮಾಡಲಿಲ್ಲ? ಏನ್ ಹೇಳ್ತೀರಿ? ನನ್ನ ಸಂಬಂಧ ದೇವರ ತಗೋತಾರೆ, ಯಾಕೆ ನನಗೆ ಪ್ರಾರ್ಥನೆ ತಗೋದಿಲ್ಲ? ಆದರೆ ನನ್ನ ಸಂಬಂಧ ನಾನು ಸರಿ ಮಾಡಬೇಕಲ್ಲ. ಹಾಗಾದ್ರೆ ಏನು ಹೇಳ್ತದೆ? ನನ್ನ ಹೃದಯವು ನನ್ನ ದೋಷ ನಿರ್ಣಯಿಸಿದರೆ ನಾನು ಸರಿ ಮಾಡಲೇಬೇಕು. ಅಂತಂದ್ರೆ ಇಲ್ಲ, ನನಗೆ ಸಾಧ್ಯವಿಲ್ಲ. ಕೆಲವರು ಇರ್ತಾರೆ, ಕೆಲವರು ತುಂಬಾ ಸುಳ್ಳು ಬೋಧೆಗಳು ಬಿಡೋದಕ್ಕೆ ಸುಳ್ಳು ಬೋಧನೆ ಮಾಡ್ತಾರೆ, ಪಾಪನ ಖಂಡಿಸ್ತಾರೆ. ಅದಕ್ಕೆ ಈಗಿನ ಕಾಲ ತುಂಬಾ ಎಚ್ಚರಿಕೆ, ತುಂಬಾ ಸುಳ್ಳು ಬೋಧನೆ, ಸುಳ್ಳು ಪ್ರವಾದನೆ ಇದ್ದಾರೆ. ಅದೇ ಸ್ವಸ್ಥ ಬೋಧನೆ ಯಾವಾಗಲೂ ಪಾಪವನ್ನು ಖಂಡಿಸ್ತದೆ, ಪಾಪವನ್ನು ಖಂಡಿಸ್ತದೆ. ಅದು ಸ್ವಸ್ಥ ಬೋಧನೆ. ಅನೇಕ ಸ್ವಸ್ಥ ಬೋಧನೆ ಬೇಡ, ಅಲ್ಲಿ ಸುಳ್ಳು ಬೋಧನೆ ಕೇಳ್ಕೊಂಡು ನೋಡಿದ್ರೆ ಪಾಪ ಇದ್ದರೂ ಒಪ್ಪಿಕೊಳ್ಳುತ್ತದೆ. ಅದಕ್ಕೆ ಅವರಿಗೆ ದೀರ್ಘಕಾಲ ಪ್ರಾರ್ಥನೆ ಧೈರ್ಯ ಇಲ್ಲ. ಪ್ರಾರ್ಥನೆ ಮಾಡ್ತಾರೆ, ಸ್ವಲ್ಪ ಪ್ರಾರ್ಥನೆ, ಏನೂ ಪ್ರಯೋಜನ. ಧೈರ್ಯವಾಗಿ ನನ್ನ ತಂದೆ ಹತ್ರ ಆಟ ಹಿಡಿಯಬೇಕು. ನಾನು ಉಪವಾಸ ಮಾಡೋದಕ್ಕೆ ದೇವರನ್ನು ಕೊಡಲೇಬೇಕು. ನೀನು ನನ್ನ ಆಶೀರ್ವಾದ ಬಿಡಿದ್ರೆ ಯಾಕೋಬ್ ನೋಡ್ತೇವೆ, ಅಲ್ಲೊಂದು ಯಾಕೋಬ್ ನೋಡಿದ್ರೆ ನೀನನ್ನ ಆಶೀರ್ವಾದ ನಾನು ನಿನ್ನ ಬಿಡುವುದಿಲ್ಲ ಅಲ್ಲ. ಅವನು ಹಠ ಇಟ್ಟು ನಿಂತಾಗೆ ಏನಾಗಿದ್ರೆ ಅಲ್ಲಿ ಅದಕ್ಕೆ ತೆಗೆದಿಲ್ಲ. ಲಾಸ್ಟ್ಗೆ ದೇವರ ಹೆಸರು ಕಳ್ತಾನೆ. ಯಾಕೋ ದೇವರಿಗೆ ಗೊತ್ತಿಲ್ಲ ಅವನ ಹೆಸರು, ಯಾಕೋಬ್ ಎಂಬುದಾಗೆ. ಅವನು ಅವಳಿಗೆ ಪಾಪ ಇದ್ದು ಗೊತ್ತಿಲ್ಲ ಅವನಿಗೆ, ಅದೇ ಪ್ರಾರ್ಥನೆ ನಿಲ್ಲಿಸಿದವನಿಲ್ಲ. ನೀವು ನನ್ನ ಆಶೀರ್ವಾದ ಲಾಸ್ಟ್ ದೇವರು ಅವನ ಬಾಯಿಂದ ಒಪ್ಪಿದ್ರೆ ನಾನು ವಂಚಕನು, ಯಾಕಂದ್ರೆ ನಾನು ವಂಚಕನ, ಏನೇ ವಂಚಕನು, ಅವನ ಅಣ್ಣನಿಗೆ ವಂಚಕನ ಒಪ್ಪಿಕೊಂಡ ನಂತರ ಅವನಿಗೆ ಆಶೀರ್ವಾದ ಬಂದಲ್ಲ. ಅದೇ ಅನೇಕರು ಬಂದರೆ ಯಾರಿಗೆ ಸಾಧ್ಯ ಉಂಟು ಪರಿಶುದ್ಧ ಜೀವನ ಮಾಡಲಿಕ್ಕೆ? ಇದೆಲ್ಲ ನೆಪಾಯಲು ಸುಲಭ ಬೋಧಿಸಿಕೊಂಡು ಅವನು ತಮ್ಮ ಹೃದಯವನ್ನು ಅವರಿಗೆ ತೀರ್ಪು ಕೊಡ್ತದೆ. ಅವರು ವಾಕ್ಯ ತಪ್ಪು ತೆಗೆದುಕೊಂಡು ತಪ್ಪಾಗಿ ಟ್ವಿಸ್ಟ್ ಮಾಡಿಕೊಂಡು ತಮ್ಮ ಹೃದಯವನ್ನು ಏನು ಮಾಡ್ತಾರೆ? ಕಠಿಣ ಮಾಡ್ತಾರೆ. ದೇವರು ಒಬ್ಬರು ತಗೊಳ್ಳಾಗ ಆಶೀರ್ವಾದ ಮಾಡಿ ಅದನ್ನು ಬಿಡಿಕೊಳ್ಳ ಕಾರಣ ಅವರ ಹೃದಯದವರು ಬಂದು ನಿರ್ದೋಷಿ ಎಂಬುದಾಗಿ ಧೈರ್ಯ ಕೊಡುತ್ತಿಲ್ಲ. ಹಾಗಾದ್ರೆ ನಮಗೆ ಪ್ರಾರ್ಥನೆ ಬೇಕಾ? ನನ್ನ ರೋಗ ಗುಣ ಆಗಬೇಕಾ? ನನಗೆ ಬಿಡಬೇಕು. ನನ್ನ ತಂದೆ ಪರಲೋಕದ ತಂದೆ ಧೈರ್ಯದಿಂದ ಬರಬೇಕು. ಒಂದರೆ ಪಾಪ ಇದ್ದರೆ ಒಪ್ಪಿಕೊಂಡು ಆಯ್ಕೆ ಮಾಡ್ತಾರೆ, ಆ ಧೈರ್ಯ ಕೊಡುವನಾಗಿದ್ದಾನೆ. ಅದಕ್ಕೆ ಯಾವ ಪಾಪಗಳನ್ನು ಬಚ್ಚಿಟ್ಟುಕೊಳ್ಳಲೇಬಾರದು. ಆಗ ದಿನ ದಿನ ನನ್ನ ಮಗನ ದೇವರ ಸಂಬಂಧ ಸ್ಟ್ರಾಂಗ್ ಆಗ್ತದೆ. ಯಾವಾಗಲೂ ನನ್ನ ತಂದೆ ನನ್ನ ಮುಂದೆಗಳು ಇಡ್ತೇನೆ, ನನಗೆ ಗೊತ್ತು ನನ್ನ ತಂದೆ ನನ್ನ ನೋಡಿದ್ದಾನೆ, ನನ್ನ ತಂದೆ ಪ್ರಾರ್ಥನೆ ಮಾಡಬೇಕು 100% ಇದೆ. ಇದು ಪ್ರಾರ್ಥನೆಯಲ್ಲಿ ಸಿಗೋದು ನನಗೆ ಅನುಭವ ಇದೆ. ಅದೇ ಯಾರು ನಾನೇ ಕಡೆಗೆ ಬೇರೆ ಪ್ರಾರ್ಥನೆ ಮಾಡಿ ಧೈರ್ಯ ಕೊಡುವುದು. ಯಾಕೆಂದರೆ ಈ ತಪ್ಪಿಸ್ತಕ್ಕ ಮನೋಭಾವ 1 ಗಂಟೆ ಮುಂದೆ ಹೋಗುದಿಲ್ಲ, 1 ಗಂಟೆ ಸ್ಟಾಪ್, ರೈಲ್ ಗಾಡಿ ಹೋಗುದಿಲ್ಲ, ಮುಂಚಿನ ಬ್ರೇಕ್, ಟೈರ್ ಪಂಚರ್, ಏನೂ ಬ್ರೇಕ್, ಮುಂದಕ್ಕೆ ಹೋಗುದಿಲ್ಲ ಗಾಡಿ, ಅಷ್ಟೇ ಒಂದು ಒಳ್ಳೆ ಬರ್ತದೆ. ಹಾಗೆ ನಮ್ಮ ಗಾಡಿ ಪ್ರಾರ್ಥನೆ ಗಾಡಿ ಏನಾಗಬೇಕು, ಮುಂದೆ ಹೋಗಿ ಆ ಡೆಸ್ಟಿನೇಷನ್ ಮುಟ್ಟಲೇಬೇಕು. ಆಗ ಪರಲೋಕವನ್ನು ಬಲಾತ್ಕಾರ ಮಾಡ್ತೇವೆ, ಉತ್ತರದಿಂದ ಬರುತ್ತೇವೆ ಮತ್ತು ದೇವರಿಗೆ ತರುತ್ತೇವೆ. ಆಮೇಲೆ ಈಗ 4ನೇ 5ನೇ ಪಾಯಿಂಟ್ ನೋಡುವ, ಸರಿಯಾದ ಉದ್ದೇಶದಿಂದ ಪ್ರಾರ್ಥಿಸಬೇಕು. ಸರಿಯಾದ ಉದ್ದೇಶದಿಂದ ಪ್ರಾರ್ಥಿಸಬೇಕು. ಯಾಕೋಬನ ಪತ್ರಿಕೆ 4ನೇ ಆಜ್ಞೆಯಲ್ಲಿ 2 ಮತ್ತು 3ನೇ ವಾಕ್ಯ. ಜೇಮ್ಸ್ 4:2 and 3 verse. ನೀವು ಆಶಿಸಿದರೂ ಹೊಂದದೇ ಇದ್ದೀರಿ, ನೀವು ಕೊಲೆಗಾರರಾಗುವಷ್ಟು ಹೊಟ್ಟೆಗಿಚ್ಚು ಕಟ್ಟಾದರೂ ಸಂಪಾದಿಸಲಾರದೆ ಇದ್ದೀರಿ, ನೀವು ಕಾದಂತೀರಿ, ಯುದ್ಧ ಮಾಡುತ್ತೀರಿ,
ನೀವು ದೇವರನ್ನು ಬೇಡಿಕೊಳ್ಳದ ಕಾರಣ ನಿಮಗೇನು ದೊರೆಯಲಿಲ್ಲ. ನೀವು ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಾಭಿಪ್ರಾಯ ಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ. ನೀವು ಬೇಡಿದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಾಭಿಪ್ರಾಯ ಪಟ್ಟು ಬೇಡಿಕೊಳ್ಳಲು ನಿಮಗೆ ದೊರೆಯುವುದಿಲ್ಲ. ನಾವು ಮಾಡುವ ಪ್ರಾರ್ಥನೆಯಲ್ಲಿ ನಿರ್ದಿಷ್ಟ ಉದ್ದೇಶ ಪೂರ್ವಕವಾಗಿ ಪ್ರಯತ್ನ ಮಾಡಿದ್ರೆ ಸ್ಪಷ್ಟವಾಗಿ ದೇವರ ಚಿತ್ತದ ಪ್ರಕಾರವೇ ಪ್ರಾರ್ಥನೆ ಮಾಡಬೇಕು. ಕೆಲವು ಪ್ರಾರ್ಥನೆ ಮಾಡಿದ್ರೆ ದೇವರ ಚಿತ್ತ ಪ್ರಕಾರ ಪ್ರಾರ್ಥನೆ ಮಾಡಿಲ್ಲ, ಕೆಲವು ತಮ್ಮ ಸ್ವಾರ್ಥಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಆ ಪ್ರಾರ್ಥನೆ ಕೊಡುವುದೇ ಇಲ್ಲ. ನಾವು ಪ್ರಾರ್ಥನೆ ಮಾಡುವ ನಮ್ಮ ಪ್ರಾರ್ಥನೆಯಲ್ಲಿ ನನ್ನ ತಂದೆಗೆ ಮಹಿಮೆ ಬರಬೇಕು. ಏನು ನನಗೆ ಆಶೀರ್ವಾದ ಸಿಗುವಾಗ ಯಾರಿಗೆ ಮಹಿಮೆ ಬರಬೇಕು? ನನ್ನ ಕೊಲ್ಲರ ಮೇಲೆ ಮಾಡಲ್ಲ, ಯಾರ ಕೊಲ್ಲರ ಮೇಲೆ ಬರಬೇಕು? ದೇವರಿಗೆ ಮಹಿಮೆ. ಕೆಲವರಿಗೆ ತನ್ನನ್ನೇ ಹೆಚ್ಚಿಸಬೇಕು, ತನ್ನ ಅಂಕಗೋಸ್ಕರ ಅಂತ ಪ್ರಾರ್ಥನೆ. ಯಾವಾಗ ನಮ್ಮ ಪ್ರಾರ್ಥನೆ ದೇವರ ಉದ್ದೇಶದ ಪ್ರಕಾರವಾಗಿ ದೇವರಿಗೆ ಮಹಿಮೆ ತಗೊಳ್ತಿದ್ದರೆ ಅಂತ ಪ್ರಾರ್ಥನೆ ಕೊಡುತ್ತಾನೆ. ನಮ್ಮ ಪ್ರಾರ್ಥನೆ ದೇವರಿಗೆ ಮಹಿಮೆ ಬರುತ್ತಿಲ್ಲ, ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಕೆಟ್ಟಾಗಿ ಪ್ರಯತ್ನ ನಾವು ಪ್ರಾರ್ಥನೆ ಮಾಡುವಾಗ ಸರಿಯಾಗಿ ನನ್ನ ಪ್ರಾರ್ಥನೆ ದೇವರಿಗೆ ಮಹಿಮೆ ಬರ್ತದಾ, ದೇವರ ಚಿತ್ತ ಉಂಟಾ ಎಂಬುದನ್ನು ತಿಳಿದುಕೊಂಡು ಆ ರೀತಿ ಪ್ರಾರ್ಥನೆ ಮಾಡಿದರೆ ಮಾತ್ರವೇ ಉತ್ತರ ಹೊಂದಿಕೊಳ್ಳುತ್ತೇವೆ. ಈಗ 6ನೇ ಪಾಯಿಂಟ್ ನೋಡುತ್ತೇವೆ. ನಿಮಗೆ ನೋವುಂಟು ಮಾಡಿದವರನ್ನು ಹೃದಯಪೂರ್ವಕವಾಗಿ ಮನಪೂರ್ವಕವಾಗಿ ಶ್ರಮಿಸುವವರು ಆಗಬೇಕು. ನಿಮಗೆ ನೋವುಂಟು ಮಾಡಿದವರನ್ನು ಹೃದಯಪೂರ್ವಕವಾಗಿ ಮನಪೂರ್ವಕವಾಗಿ ಶ್ರಮಿಸುವವರು ಆಗಬೇಕು. ಮತ್ತೆ ಸುವಾರ್ತೆ 6ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ, Matthew 6:12. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ಪ್ರಾರ್ಥನೆ ಉತ್ತರ ಹೊಂದಿಕೊಳ್ಳಬೇಕಾದ್ರೆ ನಮ್ಗೆ ಯಾರು ತಪ್ಪು ಮಾಡ್ತಾರೋ, ಯಾರು ನೋವು ಮಾಡ್ತಾರೋ, ಯಾರು ನಮ್ಮ ಕೆಟ್ಟ ಮಾತು ಹೇಳ್ತಾರೋ, ಯಾರು ನಮ್ಮ ಮರ್ಯಾದೆಯನ್ನು ಸುಮ್ಮನೆ ಹಾಳು ಮಾಡ್ತಾರೋ ಹೃದಯಪೂರ್ವಕ ದೇವ ಅವ್ರನ್ನ ಶ್ರಮಿಸ್ತೇನೆ ಅಂದರೆ ದೇವರಿಗೆ ಇಷ್ಟ. ಮುಗಿ ತಿರುಗಿಸುವುದು ನಮ್ಮ ಕೆಲಸ ಅಲ್ಲ. ಕೋರ್ಟಿಗೆ ತೆಗೆದುಕೊಂಡು ಹೋದ ಕೇಸ್ ನಮ್ಮ ಕೋರ್ಟ್ ಯಾವುದು ಮಾಡುವ ಕೋರ್ಟ್ಗಿದ್ದೇವೋ ಅವ್ರು ನನ್ನ ಕೈಲಿ ಕೊಡ್ತೇವೆ. ನೀನು ನೋಡುವ ನನಗೆ ನನ್ನನ್ನು ಶ್ರಮಿಸು, ನಾನು ಶ್ರಮಿಸ್ತೇನೆ. ಆ ದಿನ ಏನೇ ನಮ್ಗೆ ನೋವು ಮಾಡ್ಬೋದು, ನಮಗೆ ಅನ್ಯಾಯ ಮಾಡ್ಬೋದು, ನಮಗೆ ಮೋಸ ಮಾಡ್ಬೋದು, ನಮ್ಮ ಹೆಸರು ಕೆಟ್ಟ ನಮಗೆ ಯೋಗ ಮಾಡಿ ದೇವ ಅವ್ರು ನನ್ನ ಶ್ರಮಿಸುತ್ತೇನೆ, ನನ್ನ ಶ್ರಮಿಸಿದರೆ ಈ ರೀತಿ ನಾವು ಅವರಿಗೆ ಸಮಯ ಕೊಟ್ಟರೆ ಪರಿಪೂರ್ಣ ಅವರ ದುಃಖವನ್ನು ಮರೆತು ಬಿಡಬೇಕು. ಆ ದುಃಖ ಇಟ್ಟುಕೊಳ್ಳಲೇ ಆಗ ಮಾತ್ರ ಪ್ರಾರ್ಥನೆ ಬರುತ್ತದೆ. ಅನೇಕ ಮಟ್ಟ ಪ್ರಾರ್ಥನೆ ಮಾಡುವಾಗ ಅವರ ನೋವು ಇರ್ತದೆ, ಅವರು ಶ್ರಮಿಸ್ತಾ ಇರ್ತಾರೆ, ದುಃಖ ಉಂಟು. ಸಮಯ ಅಂತ ಆ ದುಃಖವನ್ನೇ ಮರೆತು ಬಿಡಬೇಕು. ಅದು ಸಮಯ. ಫರ್ಗಿವ್ ಆ್ಯಂಡ್ ಫರ್ಗೆಟ್. ನಾನು ಒಂದು ಕಡೆಯಲ್ಲಿ ಕೆಲವರು ಹೇಳ್ತಾರೆ ಐ ಕ್ಯಾನ್ ಫರ್ಗಿವ್, ಐ ಕಾಂಟ್ ಫರ್ಗೆಟ್ ಅಂತಿಲ್ಲ. ಫರ್ಗಿವ್ ಇದ್ದಾರೆ, ಫರ್ಗಿವ್ ಆ್ಯಂಡ್ ಫರ್ಗೆಟ್. ಶ್ರಮಿಸುವುದಂದ್ರೆ ಆ ವಿಷಯವನ್ನು, ಆ ಮ್ಯಾಟರ್ನು ಮರೆತೇ ಬಿಡುವುದೇ ಸಮಯ. ಅದು ನನ್ನ ಹೃದಯದಿಂದ ಮರೆತೇ ಬಿಡೋದು. ಕೆಲವರಿರುತ್ತೆ ಸುಮಾರು ವರ್ಷದಿಂದ ಪುನಃ ಏನೋ ಒಂದು ಅವರಿಗೆ ಒಂದು ಚುಚ್ಚಿದ ಸಾಕು, ಪುನಃ ಅವರೆಲ್ಲ ಆಗ್ತಿಲ್ಲ. ಹಾಗೆ ಅರ್ಥ ಅವರ ಹೃದಯದಿಂದ ಸಮಯ ಕೊಳ್ಳಿಲ್ಲ. ಎಷ್ಟೊತ್ತಿನ ಹೃದಯದಿಂದ ಸಮಯ ಕೊಳ್ಳಿಲ್ಲವೋ ನಿಮ್ಮ ಪ್ರಾಥಮಿಕ ರೋಗಗಳೂ ಗುಣವಾಗುವುದು. ಕೆಲವು ಅನೇಕ ರೋಗ ಯಾಕೆ ಗುಣವಾಗುವುದಿಲ್ಲ? ಅನೇಕ ವಿಶ್ವಾಸಗಳು ಕೂಡ ಅನೇಕ ವರ್ಷದಿಂದ ನೋವಿಟ್ಟುಕೊಳ್ಳುತ್ತಾರೆ. ಅದೇ ಅವರ ಕಾಯಿಲೆ ಸಹ ಗುಣವಾಗುವುದಿಲ್ಲ. ಮೆಡಿಸಿನ್ ಮಾಡ್ತಾ ಇರ್ತಾರೆ, ಗುಣವಾಗುವುದಿಲ್ಲ. ಅದೇ ನಮ್ಮ ಯಾರ ಬಗ್ಗೆಯನ್ನು ಇಟ್ಟುಕೊಳ್ಳಲೇಬಾರದು. ಎಷ್ಟು ನಮ್ಗೆ ನೋವು ಮಾಡುವುದು, ನಿಮ್ಮ ಹೆಸರನ್ನು ಹಾಳು ಮಾಡುವುದು, ಮೋಸ ಮಾಡುವುದು, ಅನ್ಯ ಮಾಡುವುದು. ಪರಲೋಕದ ದೇವರ ಕೈಬೇಕು. ದೇವ ನಾನು ಅವ್ರು ನಿನ್ನ ಹಸ್ತ ಕೊಡ್ತೇನೆ, ನಾನು ಅವ್ರು ಶ್ರಮಿಸಿದೆ, ನನ್ನ ಶ್ರಮಿಸುವುದು. ಇನ್ನು ಅವರ ಮೇಲೆ ದುಃಖ ಬರಲಿ ಅಂದರೆ ಹೃದಯ ಪೂರ್ವಕವನ್ನು ಅವರು ಶ್ರಮಿಸುವುದಾಗಿ ಮಾತ್ರ ದೇವರ ಮುಖಾಂತರ ಕೊಡುವನಾಗಿದ್ದಾನೆ. ಅದು ಇನ್ನೊಂದು ಎಕ್ಸಾಂಪಲ್ ನಾವು ಮಾರ್ಗದ ಸುವಾರ್ತೆ ನೋಡೋದ್ರೆ, ಮಾರ್ಗದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ 24 ಮತ್ತು 25ನೇ ವಾಕ್ಯ. Mark Gospel 11 verse 24 and 25 verses. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗಿಲ್ಲ, ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿರಿ. ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯೂ ಸಹ ನಿಮ್ಮ ತಪ್ಪುಗಳನ್ನು ನಿಮಗೆ ಕ್ಷಮಿಸಿಬಿಡುವನು ಅಂದನು. ನಿಮಗೆ ನೀವು ನಿಂತು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿ. ಯಾರಿಗೆ ವಿರೋಧ ಉಂಟು ಶ್ರಮಿಸಿರಿ. ಶ್ರಮಿಸಿದರೆ
ಪರಲೋಕದ ನಿಮ್ಮ ತಂದೆ ನಿಮ್ಮನ್ನು ನಿಮ್ಮ ತಪ್ಪುಗಳು ಕ್ಷಮಿಸ್ತಾನೆ. ನೋಡಿ, ನಾವು ಕ್ಷಮಿಸಿದ್ರೆ ಮಾತ್ರ ನಮ್ಮ ತಪ್ಪುಗಳು ಕ್ಷಮಿಸ್ತಾನೆ. ನೋಡಿ, ನಾವು ಕ್ಷಮೆ ಕೊಟ್ಟರೆ ನಮ್ಮ ತಪ್ಪುಗಳು ಕ್ಷಮಿಸಲ್ಪಡುವುದಿಲ್ಲ, ಪ್ರಾರ್ಥನೆ ತೆರವು ಬಿಡುವುದಿಲ್ಲ. ಹಾಗೆ ಪ್ರಾರ್ಥನೆ ಯಾರ ಬಗ್ಗೆಯೂ ವಿರೋಧ ಉಂಟು, ನೋವುಂಟು, ಮನಪೂರ್ವಕ ಪೂರ್ವಕ ಕ್ಷಮೆ ಕೊಟ್ಟರೆ ಮಾತ್ರವೇ ದೇವರ ಪ್ರಾರ್ಥನೆ ಉತ್ತರಪಡುವನಾಗಿದ್ದಾನೆ. ಈಗ ಏನೇನೇ ಕೊಂಡೊಡುತ್ತೇವೆ? ಪವಿತ್ರಾತ್ಮ ಭರಿತರಾಗಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸಬೇಕು. ಪವಿತ್ರಾತ್ಮ ಭರಿತರಾಗಿ ಅನ್ಯ ಭಾಷೆ. ರೋಮಾಪುರದಲ್ಲಿ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 26 ಮತ್ತು 27ನೇ ವಾಕ್ಯ. ರೋಮನ್ಸ್ 8:26 and 27 ವರ್ಸ್. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕು ನಮಗೆ ಗೊತ್ತಿಲ್ಲದ್ದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತ ನಡಲಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಆದರೆ ಹೃದಯಗಳನ್ನು ಶೋಧಿಸಿ ನೋಡುವಾತನಿಗೆ ಪವಿತ್ರಾತ್ಮನ ಮನೋಭಾವವು ಏನೆಂದು ತಿಳಿದಿದೆ. ಆ ಆತ್ಮನು ದೇವರ ಚಿತ್ತಾನುಸಾರವಾಗಿ ದೇವಜನರಿಗೋಸ್ಕರ ಬೇಡಿಕೊಳ್ಳುವನೆಂದು ಆತನು ಬಲ್ಲನು. ಪ್ರೇರೆ, ಈ ಅನ್ಯ ಭಾಷೆ ಪ್ರಾರ್ಥನೆ 100% ಸಕ್ಸಸ್, 100% ಎಫೆಕ್ಟಿವ್, 100% ಗ್ಯಾರಂಟಿ, 100% ಆನ್ಸರ್ ದೊರೆಯುತ್ತದೆ. ನಾನು ಅನುಭವ ಮಾಡಿದ್ದೇನೆ. ಅನೇಕ ದೇವರ ಪುಸ್ತಕ ಓದಿ ನಮಗೆ 100% ಅನ್ಯ ಭಾಷೆ ಪವರ್ಫುಲ್ ವೆಪನ್ ಆಗಿದೆ. ಆಮೇಲೆ ಯಾರಿಗೆ ಗಿಫ್ಟ್ ಇಲ್ಲ ಕೇಳಿ ಎಲ್ಲರಿಗೆ, ಎಷ್ಟು ನಂಬಿದವರಿಗೆ, ನೀರಿನಲ್ಲಿ ಮುಳುಗಿದವರಿಗೆ ಗಿಫ್ಟ್ ಕೊಡ್ತಾನೆ. ಈ ಪವಿತ್ರ ಆತ್ಮಂದ್ರೆ ನಾವು ಆತ್ಮದಿಂದ ತೊದಲು ನುಡಿಯಿಂದ ನಮಗೆ ಅರ್ಥವಾಗುದು. ಅನ್ಯ ಭಾಷೆ ಪ್ರಾರ್ಥನೆ ನಮಗೆ ಯಾರಿಗೂ ಅರ್ಥವಾಗುವುದಿಲ್ಲ. ಆದರೆ ಪವಿತ್ರಾತ್ಮ ನೋಡಿ, ನಾವು ಇಷ್ಟು ಬುದ್ಧಿಯಲ್ಲಿ ಪ್ರಯತ್ನ ಮಾಡಿದ್ರು ಸಹ ನಮಗೆ ಇನ್ನೂ ನಮ್ಗೆ ಸರಿಯಾಗಿ ಪ್ರಾರ್ಥನೆ ನಮಗೆ ಗೊತ್ತಿಲ್ಲದ ಉಂಟಾಗಿ ಪವಿತ್ರಾತ್ಮನು ನಮಗೆ ಸಹಾಯ ಮಾಡ್ತಾನೆ. ಅನ್ಯ ಭಾಷೆನ ಪ್ರಾರ್ಥನೆ ಮಾಡುವಾಗ ಆ ನಮ್ಮ ಪ್ರಾರ್ಥನೆ ಪವಿತ್ರ ಕಂಟಿನ್ಯೂಸ್ ಆಗಿ ದೀರ್ಘಕಾಲ ತಂದೆ ಹತ್ರ ಪ್ರಾರ್ಥನೆ ಮಾಡುತ್ತಾನೆ. ಅದಕ್ಕೆ ಅನ್ಯ ಭಾಷೆ ಪ್ರಾರ್ಥನೆ ಮಾಡಲು 1 ಗಂಟೆಯಲ್ಲಿ ಡಿಪೆಂಡ್ ಅಲ್ಲ. ದೇವರ ಆತ್ಮ ನಡೆಸಿದ್ರೆ 2 ಗಂಟೆ 3 ಗಂಟೆ ಅದೇ ರಾತ್ರಿ ಸಹ ಪ್ರಾರ್ಥನೆ ನಡೆಸಿದ್ರೆ ಎಷ್ಟು ಪವಿತ್ರ ಪ್ರಾರ್ಥನೆ ಮಾಡಿ ಲೀಡ್ ಮಾಡಿ ಅಷ್ಟು ಅನ್ಯ ಭಾಷೆ ಪ್ರಾರ್ಥನೆ ಮಾಡಿರಿ. ಪವಿತ್ರ ಎಲ್ಲ ನಿಮ್ಮ ಚಿಂತೆಗಳನ್ನು, ನಿಮ್ಮ ಎಲ್ಲ ಭಾರಗಳನ್ನು ನಿಮಗೋಸ್ಕರ, ಸಭೆಗೋಸ್ಕರ, ನಾಶವಾತ್ಮಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆ 100% ಸಕ್ಸಸ್. ಈ ಅನ್ಯ ಪ್ರಾರ್ಥನೆ ಮಾಡುವಾಗ ಬೇರೆ 60 ಪ್ರಯೋಜನ ಉಂಟು. ದೇವರ ಚಿತ್ತ ಇರುವುದಾದರೆ ನಾನು ಈ ಮುಂದಿನ ದಿನದಲ್ಲಿ ನಾವು ಅದರ ಬಗ್ಗೆ ನಡೆಸಿಕೊಡ್ತೇನೆ. 60 ಬೆನಿಫಿಟ್ ಉಂಟು. ಒಂದು ನಾನು ಹೇಳ್ತೇನೆ, ಅನ್ಯ ಭಾಷೆ ಪ್ರಾರ್ಥನೆ ಮಾಡುವಾಗ ನನ್ನ ಪ್ರಾರ್ಥನೆಗೆ ಯಾವ ಅಡ್ಡುಂಟು, ಅನ್ಯ ಭಾಷೆ ಡೀಪ್ ಹೋಗಬಹುದು. ಯಾಕೆ ನೆನಪು ತರ್ತಾನೆ, ಮಗನೇ ಮಗಳೇ ಈ ಪಾಪ ನೀವು ಮಾಡಿದ್ರೆ ಮತ್ತೆ ಆತ್ಮ ಒಪ್ಪಿಕೊಳ್ಳುತ್ತೆ. ನಾವು ಬುದ್ಧಿಯನ್ನು ಸಹ ಒಪ್ಪಿಕೊಳ್ಳಬೇಕು. ಮತ್ತೆ ಅನ್ಯ ಭಾಷೆ ಪ್ರಾರ್ಥನೆ ಯಾವ ಅಡ್ಡ ಗೋಡೆ ವೆರಿಗೋಡ್ ಎಲ್ಲವೂ ಕಡಿಮೆ ಹಾಕಲ್ಪಡುತ್ತದೆ. ಅನ್ಯ ಭಾಷೆ ಪ್ರಾರ್ಥನೆ ನಂಬಿಕೆಯ ಪ್ರಾರ್ಥನೆ 100% ಅನ್ಯ ಭಾಷೆ ಪ್ರಾರ್ಥನೆ ಪವಿತ್ರಾತ್ಮನು ದೇವರ ಚಿತ್ತ ಪ್ರಕಾರವೇ ಪ್ರೇರಣೆ ಮಾಡ್ತಾರೆ. ಆ ಪ್ರಾರ್ಥನೆ ಉತ್ತರ ಬಂದೇ ಬರುತ್ತದೆ. ಆಮೇಲೆ ಹೇಳಿಲ್ಲ ಆಮೇಲೆ ಅದಕ್ಕೆ ಈ ಪ್ರಾರ್ಥನೆ ಈ ಯಾರು ಎಲ್ಲ ಈ 6 ಸಂಗತಿಗಳು ಅನ್ಯ ಭಾಷೆಗಳೆಲ್ಲ ಕ್ಲಿಯರ್ ಮಾಡಿಬಿಡುತ್ತೆ. ಅನ್ಯ ಭಾಷೆ ಪ್ರಾರ್ಥನೆ ಗಿಫ್ಟ್ ರಿಪೇರ್ ಮಾಡುತ್ತಾರೆ. ಅದು ಅಷ್ಟು ಪವರ್ಫುಲ್ಲು ಅನ್ಯ ಭಾಷೆ. ಅನೇಕ ದೇವರ ಮಕ್ಕಳಿಗೆ ಇದಕ್ಕೆ ಗೊತ್ತಿಲ್ಲ. ದೇವರು ನಡೆಸಿದಾಗ ನನ್ನ ಬಗ್ಗೆ ಹೇಳ್ತೇನೆ, ಅದರೊಟ್ಟು ಬೆನಿಫಿಟ್ ಕೊಡಿದ್ರೆ ಇದು ಗಿಫ್ಟ್ ಯಾರಿಗಿಲ್ಲ, ನೀವು ಕೀಳುಕೊಳ್ಳೇಬೇಕು. ಪ್ರತಿಯೊಬ್ಬರಿಗೆ ಕೊಡ್ತಾರೆ ದೇವರು. ಮತ್ತೆ ಅನ್ಯ ಭಾಷೆ ನನಗೂ ಅಷ್ಟಾಗಿಲ್ಲ, ಇನ್ನು ಬರೋದು ಪ್ರಾರ್ಥನೆ ನನಗೆ ಬಂದು ನನ್ನ ದೇವರಿಗೆ ಮಾತ್ರ, ನನ್ನ ಪ್ರಾರ್ಥನೆ ದೇವರಿಗೆ ಮಾತ್ರ ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು. ಪವಿತ್ರಾತ್ಮನ ಜೊತೆಲಿ ಇದ್ದುಕೊಂಡು ನನ್ನ ಸಂಗಡ ಪ್ರಾರ್ಥನೆ ಮಾಡುತ್ತಾನೆ. ಮತ್ತು ಅಲ್ಲಿ ಪವಿತ್ರ ಪ್ರಾರ್ಥನೆ ಮಾಡ್ತಾನೆ, ಅಲ್ಲಿ ಯೇಸು ಪ್ರಾರ್ಥನೆ ಮಾಡಿ. ಈ ಪ್ರಾರ್ಥನೆ ಎಂದಿಗೂ ಫೈಲ್ ಆಗುವುದೇ ಇಲ್ಲ. ಅದೇ ಅಪೋಸ್ ಬರೋದ್ರೆ ಆ ಬುದ್ಧಿನ ಪ್ರಾರ್ಥನೆ ಮಾಡಿದ್ರು ಸಹ ಇನ್ನೂ ನನಗೆ ಪ್ರೇರಣೆ ಮಾಡಲಿಕ್ಕೆ ಆಸಕ್ತಿ ನೋಡಿ ದೇವರ ಆತ್ಮ ಸಹಾಯ ಮಾಡ್ತಾನೆ ಅಂತ ಲೆಪ್ಪಸ್ಬಾರನ್ನ ಹೇಳ್ತಾನೆ. ಹಾಗಾದರೆ ಅನ್ಯ ಭಾಷೆ ಪ್ರಾರ್ಥನೆ ನಿಮ್ಗೆ ಇರುವವರು ಪ್ರಾಕ್ಟೀಸ್ ಮಾಡಿರಿ. ಇನ್ನೂ ಹೆಚ್ಚು ಪ್ರೇರಣೆ ಮಾಡಿದ್ರೆ ಆ ಬುದ್ಧಿ ಮಾಡೋ ಪ್ರಾರ್ಥನೆ ಪ್ರೇರಣೆ ಅಪವಿತ್ರ ಇನ್ನೂ ಅದನ್ನು ಇನ್ನೂ ಹೆಚ್ಚಾಗಿ ಕ್ಲಿಯರ್ ಆಗಿ ಪ್ರಾರ್ಥನೆ ಮಾಡ್ತಿರ್ತಾರೆ. ಪ್ರೇರಣೆ ಉತ್ತರ ಬಂದು ಬರ್ತಾರೆ. ಅದಕ್ಕೊಂದು ಎಕ್ಸಾಂಪಲ್ ಬರ್ತದೆ. ಔದಲ್ಯ ಅಂತಾಗಿ 1ನೇ ಯೋಹನ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 14 ಮತ್ತು 15ನೇ ವಾಕ್ಯ. 1 John 5:14 and 15 verses. ನಾವು ದೇವರ ಚಿತ್ತಾನುಸಾರ
ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು. ನಾವು ಏನು ಬೇಡಿಕೊಂಡರೂ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬುದು ನಮಗೆ ಗೊತ್ತಾಗಿದ್ದರೆ ನಾವು ಬೇಡಿದವುಗಳು ಆತನಿಂದ ನಮಗೆ ದೊರೆತವೆಂಬುದು ನಮಗೆ ಗೊತ್ತಾಗಿದೆ. ಆಮೇನ್. ಅಪೊಸ್ತಲರು ಹೇಳ್ತಾರೆ, ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡ್ರೆ ಅದು ನಮಗೆ ಕೇಳುತ್ತಿರುವ ಧೈರ್ಯವು ಆತನ ನಮಗುಂಟು. ಅಂದ್ರೆ ನಮಗೆ ಧೈರ್ಯ, ಅನ್ಯ ಪ್ರಾರ್ಥನೆ ಧೈರ್ಯ ಬರ್ತದೆ. ನಿಮ್ಮ ಆತ್ಮ ಪವಿತ್ರ ಆತ್ಮ ನಿಮ್ಮ ಆತ್ಮದೊಟ್ಟಿಗೆ ದೇವರ ಚಿತ್ತ ಪ್ರಕಾರವೇ ಬೇಡಿದ ಧೈರ್ಯ ನಿಮಗೆ ಬರುತ್ತದೆ. ಮತ್ತು ಡೀಪ್ ಅನ್ಯ ಭಾಷೆ ಪ್ರಾಕ್ಟೀಸ್ ಮಾಡುವಾಗ ನಿಮ್ಗೆ ಬುದ್ಧಿಲಿ ಪ್ರೇರಣೆ ಮಾಡಿ ಪವಿತ್ರ ಕಟ್ಟಿಂಗ್ಗೆ ಆಲೋಚನೆ ಕೊಡುತ್ತಾನೆ. ಯಾಕಂದ್ರೆ ನೀವು ಅನ್ಯ ಪ್ರಾರ್ಥನೆ ನಿಮ್ಮ ಆಲಕ ಹೋದರೆ ಮಾತ್ರ ನಿಮಗೆ ಅದರ ರೆವಲ್ಯೂಷನ್ ಸಹ ದೇವರು ಕೊಡುತ್ತಾನೆ. ಹೇಗೆ ಬುದ್ಧಿಲಿ ಪ್ರೇರಣೆ ಮಾಡಬೇಕು ಎಂಬುದಾಗಿ ಮತ್ತು ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡಬೇಕು. 100% ಪ್ರಾರ್ಥನೆ ಮಾಡ್ತದೆ, ದೇವರ ಚಿತ್ತ ಪ್ರಕಾರವೇ ಪ್ರಾರ್ಥನೆ ಮಾಡ್ತದೆ, ನಮಗೆ ಧೈರ್ಯ ಬರ್ತದೆ. ಮತ್ತೆ ನಾವು ಏನೇ ಬೇಡಿಕೊಂಡ್ರು ಆತ್ಮ ವಿಜ್ಞಾಪನೆ ಕೇಳುತ್ತಾನೆ ನಮ್ಗೆ ಗೊತ್ತಾಗಿದೆ. ನಾವು ಬೇಡಿದವರು ಆತ್ಮ ನಮಗೆ ದೊರೆತು ನಮ್ಗೆ ಗೊತ್ತಾಗಿದೆ. 100% ಪವಿತ್ರ ದೇವರ ಚಿತ್ತ ಪ್ರಕಾರ ಮಾಡಿದ್ರೆ ಅದು ಉತ್ತರ ತಡವಾಗಬಹುದು, ದಿನಗಳು ಹೋಗಬಹುದು, ಅದು ಗ್ಯಾರಂಟಿ ಉತ್ತರವನ್ನು ಹೊಂದಿಕೊಳ್ಳುತ್ತೇವೆ ನಾವು. ಆಮೇಲೆ ಅದಕ್ಕೋಸ್ಕರ ಈ ಗಿಫ್ಟ್ ಪ್ರೇರೆ ಯಾರಿಗಿಲ್ಲ ಪುನಃ ನನಗೆ ಕೇಳಿಕೊಂಡಿರಿ. ಮತ್ತು ಗಿಫ್ಟ್ ಇದ್ದವ್ರ ಪ್ರೇ 1 ಗಂಟೆ ಪ್ರೇಯರ್ನಲ್ಲಿ ಫಿನಿಶ್ ಮಾಡಿಬಿಟ್ಟು ಸಂದರ್ಭದಲ್ಲಿ ಅವರು ನಡೆಸಿದಾಗೆ ರಾತ್ರಿ ಹೆಚ್ಚೆಚ್ಚಾಗಿ ಅನಿಪಿಸಿ ಇನ್ನೂ ಆಲಯಕ್ಕೆ ಹೋಗಿ ಅಭ್ಯಾಸ. ಈ ಪ್ರಾರ್ಥನೆ ಪವರ್ಫುಲ್ ಪ್ರಾರ್ಥನೆ. ಈ ಪ್ರಾರ್ಥನೆ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದಾರೆ. ತುಂಬ ಬೆನಿಫಿಟ್ ಪ್ರಾರ್ಥನೆ ಉಂಟಿದೆ. ಈಗ 8ನೇ ಪಾಯಿಂಟ್ ನೋಡುತ್ತದೆ, ಬುದ್ಧಿಯಲ್ಲಿ ಪ್ರಾರ್ಥಿಸುವಾಗ ದೇವರ ವಾಕ್ಯದ ಪ್ರಕಾರ ನಾವು ಬುದ್ಧಿಯಲ್ಲಿ ಪ್ರಾರ್ಥಿಸಬೇಕು. ಹೀಗೆ ದೇವರ ವಾಕ್ಯದ ಪ್ರಕಾರ ನಾವು ಬುದ್ಧಿಯಲ್ಲಿ ಪ್ರಾರ್ಥಿಸಬೇಕು. ಸೆಕೆಂಡ್ ಪೀಟರ್ ಚಾಪ್ಟರ್ 1:4 ಪೇತ್ರನು ಬರೆದ 2ನೇ ಪತ್ರಿಕೆ ಅದರ 1ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ. ಪೇತ್ರನು ಬರೆದ 2ನೇ ಪತ್ರಿಕೆ ಅದರ 1ನೇ 4ನೇ ವಾಕ್ಯ. ನೀವು ಲೋಕದಲ್ಲಿ ದುರಾಶೆ ಮುಂತಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. ಅನ್ಯ ಪ್ರಾರ್ಥನೆ ಮಾಡಿದಾಗೆ ಬುದ್ಧಿಯಲ್ಲೂ ಪ್ರಾರ್ಥನೆ ಮಾಡಬೇಕು. ಯಾಕಂದ್ರೆ ನಮ್ಮೆಲ್ಲ ಚಿಂತಾ ಭಾರಗಳನ್ನು ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡಿದಾಗ ಮನುಷ್ಯರಿಗೆ ಸಮಾಧಾನ ಬರ್ತದೆ. ಯಾಕಂದ್ರೆ ಎಲ್ಲ ಪ್ರಾರ್ಥನೆ ಆಗುವುದಿಲ್ಲ. ಅದು ಬುದ್ಧಿಯಲ್ಲಿ ಪ್ರೇರಣೆ ಹೇಗೆ ಪ್ರೇರಣೆ? ದೇವರು ಅನೇಕ ವಾಗ್ದಾನಗಳು ಕೊಟ್ಟಿದ್ದಾನೆ. ದಿನ ಬೈಬಲ್ ಓದಿದರೆ ವಾಗ್ದಾನ ಅಂಡರ್ಲೈನ್ ಮಾಡಿ ನಿಮ್ಮ ಪ್ರತಿಯೊಂದು ಪ್ರಾರ್ಥನೆಗೆ ತಕ್ಕ ವಾಗ್ದಾನ ತೆಗೆದುಕೊಂಡು ಪ್ರಾರ್ಥನೆ ಆ ಪ್ರಾರ್ಥನೆ ತೆಗೆದುಕೊಳ್ಳುವನಾಗಿದ್ದಾನೆ. ಅನೇಕ ಸಾವಿರಾರು ವಾಗ್ದಾನ ಉಂಟು. ನೀವು ದಿನ ಬೈಬಲ್ ಓದಿದ್ರೆ ಸಿಗ್ತದೆ. ಅಂಡರ್ಲೈನ್ ಮಾಡಿ ನಿಮ್ಮ ಪ್ರಾರ್ಥನೆಗೆ ಆ ವಾಗ್ದಾನ ಟ್ಯಾಲಿ ಮಾಡಿಕೊಂಡು ಪ್ರಾರ್ಥನೆ ಮಾಡಿ ಡೆಫಿನೆಟ್ ದೇವರ ಪ್ರಾರ್ಥನೆ ತಗೊಳ್ಳುವನಾಗಿದ್ದಾನೆ. ಅದಕ್ಕೆ 2 ಎಕ್ಸಾಂಪಲ್ ನೋಡಬೇಕು. ಅದರ ಬಗ್ಗೆ ತೋರಿಸ ಮಾಡಬೇಕು. 1ನೇ ಕಾಂಡ 17ನೇ ಅಧ್ಯಾಯದಲ್ಲಿ 23 ಮತ್ತು 24ನೇ ವಾಕ್ಯ. 1ನೇ ಪೂರ್ವಕಾಲ ವೃತ್ತಾಂತ ಕಾಂಡ 17ನೇ ಅಧ್ಯಾಯದಲ್ಲಿ 23 ಮತ್ತು 24ನೇ ವಾಕ್ಯ. ಫಸ್ಟ್ ಕ್ರಾನಿಕಲ್ಸ್ ಚಾಪ್ಟರ್ 17 verse 23 and 24 verses. ನೀನು ನಿನ್ನ ಸೇವಕನನ್ನು ಅವನ ಮನೆಯನ್ನು ಕುರಿತು ಯೆಹೋವನೇ ನೀನು ನಿನ್ನ ಸೇವಕನನ್ನು ಅವನ ಮನೆಯನ್ನು ಕುರಿತು ಮಾಡಿದ ವಾಗ್ದಾನವನ್ನು ಶಾಶ್ವತಪಡಿಸಿ ನೆರವೇರಿಸು. ನೋಡಿ ಹೇಗೆ ಪ್ರಾರ್ಥನೆ ಮಾಡ್ತಾರೆ. ಯೆಹೋವನೇ ನೀವು ನಿನ್ನ ಸೇವಕನನ್ನು ಅವನ ಮನೆಯನ್ನು ಕುರಿತು ಮಾಡಿದ ವಾಗ್ದಾನವನ್ನು ಶಾಶ್ವತಪಡಿಸಿ ನೆರವೇರಿಸು. ಪ್ರೇರಣೆ ಮಾಡುವಾಗ ದೇವರು ವಾಗ್ದಾನ ಕೊಟ್ಟಿದ್ದಾರೆ. ವಾಗ್ದಾನದ ಪ್ರೇರಣೆ ಮಾಡಿ ದೇವರ ಪ್ರವಾದನೆ ಕೊಟ್ಟ ಪ್ರವಾದನೆ ನೆನಪು ಮಾಡಿ ದರ್ಶನ ಕೊಟ್ಟ ದರ್ಶನ ತೆಗೆದುಕೊಂಡು ಪ್ರಾರ್ಥನೆ ಕನಸು ಕಂಡ ದೇವ ನೀನು ನಿನ್ನ ಸೇವಕನಿಗೆ ದೇವ ನೀನು ನನಗೆ ಈ ದರ್ಶನ ಕೊಟ್ಟಿದ್ದೀನಿ ಅಥವಾ ಈ ಪ್ರವಾದನೆ ಕೊಟ್ಟಿದ್ದೀವಿ ದೇವ ಇದರ ಪ್ರಕಾರ ನನ್ನ ಉತ್ತರ ಕೊಡು. ಅದೇ ಬುದ್ಧಿಯಿಂದ ಪ್ರೇರಣೆ ಮಾಡಬೇಕು. ಅದೇ ಈ ರೀತಿ ಪ್ರಾರ್ಥನೆ ಮಾಡಬೇಕು. ಆನಂತರ ದೇವ ನಿನ್ನ ಪ್ರವಾದನೆ ಅವರಿಗೆ ಹೇಗೆ ಪ್ರೇರಣೆ ಮಾಡ್ತಾರೆ. ಯೆಹೋವನೇ ನೀನು ಅವರಿಗೋಸ್ಕರ ಅವನ ಮನೆಯಲ್ಲಿ ಕುರಿತು ಮಾಡಿದ ವಾಗ್ದಾನವನ್ನು ಶಾಶ್ವತಪಟ್ಟು ನೆರವೇರಿಸು. ಅದು ಸದಾ ಸ್ಥಿರವಾಗಿರಲಿ. ಬೇರೆಯವರಿಗೆ ಪ್ರಾರ್ಥನೆ ಮಾಡುವ ಸಹ ಸಭೆಗೋಸ್ಕರ ಪ್ರಾರ್ಥನೆ ಮಾಡುವ ಸಹ ಸಭಾ ಪಾಲಕ ಪ್ರಾರ್ಥನೆ ಏನು ಮಾಡಿ ಅವರಿಗೆ ಪ್ರವಾದನೆ ನೆನಪು ತಂದು ದೇವರ ದೇವ ಆ ಪ್ರಕಾರ ನನ್ನ ಸೇವಕರು ಉಪಯೋಗ ಮಾಡು. ಈ ಪ್ರಕಾರ ನಾನು ಸಭೆಯಲ್ಲಿ ಮಾಡು ಮೇಲೆ ಪ್ರಾರ್ಥನೆ ಮಾಡೋ ದೇವರು ಆ ಪ್ರಾರ್ಥನೆ ಉತ್ತರ ಕೊಡುವನಾಗಿದ್ದಾನೆ. ನಾ ಸ್ವಾತಂತ್ರ್ಯ ಪ್ರಾರ್ಥನೆ ದೇವರ ನಿಶ್ಚಿತವಾಗಿದೆ. ಆತ್ಮಗಳು ಪರಲೋಕಕ್ಕೆ ಬರುವುದಾಗಿ ಪ್ರಾರ್ಥನೆ ಮಾಡಿ ದೇವರ ಉತ್ತರ ಕೊಡುವನಾಗಿದ್ದಾನೆ. ವಾಕ್ಯ ಜನರು ಸೇನಾಧೀಶ್ವರನಾದ ಯೆಹೋವನು ಇಸ್ರೇಲ್ ದೇವರು ಇಸ್ರೇಲರ ಶರಣನು ಆಗಿದ್ದಾನೆ.
ತನ್ನ ಸೇವಕನಾದ ದಾವೀದನ ಮನೆಯನ್ನು ತನ್ನ ಸನ್ನಿಧಿಯಲ್ಲಿ ಸ್ಥಿರವಾಗಿ ಇಟ್ಟುಕೊಳ್ಳುತ್ತಾನೆ ಎಂದು ನಿನ್ನ ನಾಮವನ್ನು ಕೊಂಡಾಡಿ. ಇದು ಅವರ ದೇವರ ವಾಗ್ದಾನ ತಿಳಿದು ಪ್ರಾರ್ಥನೆ ಮಾಡಿ ದೇವರ ಸ್ತೋತ್ರ ಮಾಡುತ್ತಾರೆ. ಪ್ರಾರ್ಥನೆಗೆ ಬುದ್ಧಿ ಪ್ರೇರಣೆ ಮಾಡುವಾಗ ದೇವರಿಗೆ ಬೈಬಲ್ ಅನೇಕ ವಾಗ್ದಾನ ಉಂಟು. ಆ ವಾಗ್ದಾನಕ್ಕೆ ಪ್ರೇರಣೆ ಮಾಡಿ, ಅಥವಾ ದೇವರ ಪ್ರವಾದನೆ ಮಾಡಿಕೊಂಡು ಪ್ರೇರಣೆ ಮಾಡಿ, ಅಥವಾ ಪಟ್ಟದ ಹಾಗೆ ಪ್ರೇರಣೆ ಮಾಡುವಾಗ ಬುದ್ಧಿಯಲ್ಲಿ ಆ ಪ್ರಾರ್ಥನೆ ದೇವರು ಕೇಳಿಕೊಂಡು ಹಾಗೆ ಆ ಪ್ರೇರಣೆ ಮಾಡುವಾಗ ಸ್ವಲ್ಪ ವಾದನ ಬುದ್ಧಿ ಪ್ರೇರಣೆ ಮಾಡಿ ಬುದ್ಧಿರುವ ಈ ರೀತಿ ನಾವು ವಾಕ್ಯದಿಂದ ದೇವರ ಚಿತ್ತ ಪ್ರಕಾರ ನಾವು ನಮ್ಮ ಚಿಂತೆಯ ಭಾರವನ್ನು ಉಪಯೋಗಿಸಿಕೊಳ್ಳುತ್ತಿರ್ತಾರೆ ಕೇಳಲು ಮಾನವಾಗಿದೆ. ಹೊಸ ನಿಗದ ಜನ ನೋಡಿದ್ರೆ ಲೂಕನ ಬರೆಸುವಂತೆ 1ನೇ ಅಧ್ಯಾಯದಲ್ಲಿ 38ನೇ ವಾಕ್ಯ. Luke Gospel, chapter 1, verse 38. ಆಗ ಮರಿಯಳು, ಇಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ ಅಂದಳು. ಆಮೇಲೆ ಆ ದೂತನು ಆಕೆಯ ಬಳಿಯಿಂದ ಹೊರಟು ಹೋದನು. ನೋಡಿ, ಆ ಮರಿಯಲು ಆ ದೇವದೂತನ ಮರಿಯಲ್ಲಿ ಪ್ರವಾದನೆ ಮಾಡ್ತಾನೆ. ಈಗ ಈ ಮರಿಯಲು ಹೇಗೆ ಪ್ರೇರಣೆ ಮಾಡ್ತಾನೆ? ಆಗ ಮರಿಯಲಿಗೂ ನನ್ನ ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ ಅಂದಳು. ಆಗದೆ ನಿಮ್ಮ ಬುದ್ಧಿಯಲ್ಲಿ ಪ್ರೇರಣೆ ಮಾಡುವಾಗ ದೇವರ ಸೇವಕರಿಗೆ ದೇವರು ವೈಯಕ್ತಿಕವಾಗಿ ಪ್ರವಾದನೆ ಕೊಡಬಹುದು, ನಿಮ್ಮ ಕುಟುಂಬಕ್ಕೆ ಪ್ರವಾದನೆ ಕೊಡಬಹುದು, ವಾಗ್ದಾನ ಕೊಡಬಹುದು, ದರ್ಶನ ಕೊಡಬಹುದು, ಕನಸು ಕೊಡಬಹುದು. ಅದ ಸಮಯ ನಾವು ಪ್ರಾರ್ಥನೆ ಮಾಡಿದ್ರೆ ದೇವ ನೀನು ಕೊಟ್ಟ ಈ ಪ್ರವಾದನೆ ನಾವು ನೆನಪಿಕಾಗಬೇಕು, ಅಥವಾ ವಾಗ್ದಾನ ಕೊಟ್ಟದ್ದು ಅಥವಾ ದರ್ಶನ ದೇವ ನೀನು ಈ ದರ್ಶನ ಕೊಟ್ಟಿದ್ವಿ, ಇದು ನನಗೆ ಕನಸು ಕೊಟ್ಟಿದ್ವಿ ದೇವ ಇದು ಪ್ರಕಾರ ಮಾಡು ಎಂಬುದೇ ಬುದ್ಧಿ ಪ್ರೇರಣೆ ಈ ಪ್ರಾರ್ಥನೆ ಸದ್ಯ ಕೇಳುವ ಆಗಿದ್ದಾನೆ. ಹಾಗಾದರೆ ನೆನಪಡಿ, ನಿಮ್ಮ ಪ್ರಾರ್ಥನೆ ಮುಖಾಂತರ 8 ಈಗ ಇಲ್ಲಿ 8 ಪಾಯಿಂಟ್ ಕಂಪ್ಲೀಟ್ ಇರುತ್ತೆ. ಈ 8 ಸಂಗತಿಗಳನ್ನು ನಿಮ್ಮ ನೆನಪಿಟ್ಟುಕೊಂಡು ಈ 8 ಸಂಗತಿಗಳ ಪ್ರಕಾರ ಮಾಡೋದೇ 100% ಏನು ಬಿಡುತ್ತೀರೋ ಉತ್ತರ ಹೊಂದಿಕೊಳ್ಳುತ್ತೀರಿ. ಆಮೇಲೆ ಇನ್ನು ನೆಕ್ಸ್ಟ್ ಪ್ರೈಡ್ ಇದೆ, ಬರೋ ಪ್ರೈಡ್ ಏನೋ 3ನೇ ಭಾಗಕ್ಕೆ ಬರ್ತೇನೆ. ನಾನು ಪ್ರಾರ್ಥನೆಯಲ್ಲಿ ಬಿದ್ದಗಳು ಯಾವುದನ್ನು ಇಲ್ಲಿಗೆ ನಾನು ನಿಲ್ಲಿಸ್ತೇನೆ. ನೆಕ್ಸ್ಟ್ ನೋಡಿ ಕಂಟಿನ್ಯೂ ಮಾಡ್ತೇನೆ.